ನಿಜಗುಂಡ್ರ ಪರಮಾನುಭವಬೋಧೆಯ ಎರಡನೇ ಸಂಧಿಯ 13ನೇ ಸೂತ್ರದ 6ನೇ ನುಡಿ. ಎರಡನೇ ಸಂಧಿ 13ನೇ ಸೂತ್ರ 6ನೇ ನುಡಿ. ಈಗ ಇಲ್ಲಿಯವರೆಗೆ ಏಕಮೇವಾದ್ವಿತೀಯವಾದ ಬ್ರಹ್ಮಕ್ಕೆ, ಪರಬ್ರಹ್ಮಕ್ಕೆ ಪರ ಅಪರ ಅಂತ ಎರಡು ರೂಪಗಳು ಅದಾವು ಅಂತೇಳಿ ಹೇಳಿ, ಪರ ಶ್ರೇಷ್ಠವಾದದ್ದು, ಅಪರ ಕನಿಷ್ಠವಾದದ್ದು. ಆ ಅಪರವೇ ಕಲ್ಪಿತ ಪುರುಷನಾಗಿರುವುದೆಂದು ಹೇಳಲ್ಪಟ್ಟಿತು. ಈಗೇನು ಕಲ್ಪಿತ ಪುರುಷನ ಬಗ್ಗೆ ನಡೆದ ಅದು ಬ್ರಹ್ಮ, ಪರಬ್ರಹ್ಮ, ಅಪರಬ್ರಹ್ಮ ಅಂತೇನು ಹೇಳಲ್ಪಟ್ಟಿತು. ಇದು ಅಪರಬ್ರಹ್ಮ. ಪರಬ್ರಹ್ಮವು ಶ್ರೇಷ್ಠದ, ಅದು ಸತ್ಯ. ಅದು ಅಪರಬ್ರಹ್ಮ ಕಲ್ಪಿತದ. ಅದಕ್ಕೆ ಇಲ್ಲಿ ಕಲ್ಪಿತ ಪುರುಷನು ಅಂತೂ ಹೇಳ್ಕೊಂಡು ಬಂದ್ರು. ಅದಕ್ಕೆ ಇಲ್ಲಿ ಇನ್ನೂ ವಿಚಾರ ಮಾಡ್ಲಾಗ ಇದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಕಲ್ಪಿತ ಅಪರವೇ ಕಲ್ಪಿತ ಪುರುಷನಾಗಿರೋದಂತ ಹೇಳಿರಿ, ಆದರೆ ಇದನ್ನು ವಿಚಾರ ಮಾಡಿ ನೋಡಿದ್ರೆ ಇದು ಸಂಭವಿಸುವುದಿಲ್ಲ. ಯಾಕಂದ್ರೆ ಆ ಒಂದೇ ಒಂದು ಸ್ವರೂಪವಾದಂಥ ಪರಬ್ರಹ್ಮ ಐತೆ. ಅದು ಅದರಾಗ ಒಂದು ಶ್ರೇಷ್ಠ, ಒಂದು ಕನಿಷ್ಠ ಅಂತ ಹಿಂಗೆ ಎರಡು ಭಾಗದಿಂದ ಕೂಡಿಲ್ಲ ಅದ. ಅದಕ್ಕೆ ಅದರಲ್ಲಿ ಒಂದರಲ್ಲೇ ಪರಬ್ರಹ್ಮ ಅಪರಬ್ರಹ್ಮ ಅಂತ ಹೇಳೋದು ಸಂಭವಿಸುವುದಿಲ್ಲ ಅಂತ ಶಂಕೆ ಮಾಡಿದರೆ, ಅದಕ್ಕೀಗ 6ನೇ ನುಡಿಯಿಂದ ಸಮಾಧಾನ ಹೇಳ್ತಾರೆ. ಒಂದೇ ಪ್ರಕಾರವಾದ ಅರಿವಿನೋಳ್ ಈ ಪೆರ್ಸು ಕುಂದಿನ ಬಗೆ ಸಮವಲಿಗೆಯ ಹೊಂದಿ ಪೀವರ ನಿಮ್ನ ಕುಚನಾಭಿಯುಳ್ಳವಳೆಂದು ಎನಿಸುವ ಚಿತ್ರದ ಓಲಿರ್ಕೊ. ಏನಂತಾರ? ಉದಾಹರಣೆ ಕೊಡ್ತಾರವ್ರು. ಸಮಾನವಾದ ಸಮವಲಿಗೆ ಅಂದ್ರೆ, ಸಮವಲಿಗೆ ಅಂದ್ರೆ ಒಂದು ಸಮಾನವಾದ ಹಲಿಗೆ, ಫಳ ಬೇಡ, ಒಂದು ಗೋಡೆ, ಗೋಡೆಯ ಮೇಲೆ ಒಬ್ಬೊಂದು ಚಿತ್ರ ತೆಗೆದಾನ. ಏನ್ ತೆಗೆದಾನ? ಒಬ್ಬ ಹೆಣ್ಮಗಳ ಚಿತ್ರ ತೆಗೆದಾನ. ಸುಂದರವಾದ ಒಬ್ಬ ಹೆಣ್ಮಗಳ ಚಿತ್ರ ತೆಗೆದಾನ. ಆ ಚಿತ್ರ ನೋಡಿದ್ರೆ ನೋಡುವವ್ರ ದೃಷ್ಟಿಗೆ ಹೆಂಗೆ ಕಾಣ್ತೈತೆ ಆ ಚಿತ್ರ ಅಂತ ಕೇಳಿದ್ರೆ, ಆಕಿ ಹಿಂಗೆ ಮುಖ ಹಿಂಗೆ ಗೋಲಾಕಾರವಾಗಿ ಹಿಂಗೆ ಕಾಣ್ತೈತಿ. ಇಲ್ಲಿ ಬಂದು ಕುತ್ತಿಗೆ ಇವು ತೆಗ್ಗಾಕ್ಕವು. ಏನಕ್ಕವು? ಇವು ತೆಗ್ಗಾಕ್ಕವು. ಇಲ್ಲಿ ತನ ಇದು ಏರಾಯ್ತಿ, ಇಲ್ಲಿ ಬಂದು ತೆಗ್ಗಾಯ್ತಿ. ಇದು ತೆಗ್ಗಾಗಿ ಇಲ್ಲಿ ಬಂದು ಎದಿ ಮೇಲೆ ಅದು ಹಿಂಗೆ ನಡ ಮತ್ತು ಹಿಂಗೆ ಒಳಗಾಯ್ತು, ಮತ್ತು ಹೊಂಕಳ ಅದಕ್ಕಿಂತ ಒಳಗಾಯ್ತು, ಮತ್ತು ಈಗ ಹಿಂಗೆ ಮುಂದೆ, ಮತ್ತು ಆಮೇಲೆ ಹಿಂದಿನ ಭಾಗ ಹಿಂಗೆ ಸರಿಯಾಗಿ ಬಂದು ಹಿಂದಿನ ಆ ಕುಂಡಿ ಚಿಹ್ನೆ ಅಂತಾರಲ್ಲ ಈಗ ಅವು ಹಿಂಗೆ ಏರಾಗ್ತಾವು. ಇದು ಮುಂದೆ ಬಂದು ಮತ್ತೆ ಅಲ್ಲಿ ಇಳು ಆಗ್ತಾವು. ಹಿಂಗೆಲ್ಲ ಹಿಂಗೆ ಏರ ಇಳುವ ಅದೆಲ್ಲ ಕಾಣ್ತೈತಿ. ಹೌದಿಲ್ಲ? ಆಕಿ ಮುಖ ಮ್ಯಾಲೆ ಐತಿ, ಕುತ್ತಿಗೆ ಒಳಗೈತಿ, ತೆಗ್ಗಿರ್ಯಾಗ ಎದಿ ಮ್ಯಾಲೆ ಅದಾವು, ಮತ್ತು ಈ ಕಡೆ ಹೊಂಕಳದು ಒಳಗೈತಿ, ತೆಗ್ಗೈತಿ, ಹಿಂಗೆ ಕಾಣ್ತೈತಿ. ಕಂಡ್ರೆ ಅಲ್ಲಿ ಸಮವಲಿಗೆ ಅಂತೇಳಿ. ಆದ್ರೆ ಇದು ಗ್ವಾಡಿ ಮ್ಯಾಗ ಹಿಂಗೆ ಕೈ ಎಳೆದ್ರೆ ಮತ್ತೆ ಇಲ್ಲಿ ಏರ ಇಳುವ ಹತ್ತೈತೆ. ಹಿಂಗೆ ಮಾಡಿ ಹಿಂಗೆ ಏನು ಏರ ಇಳುವ ಇಲ್ಲ, ಅಲ್ಲಿ ಸಾಪ್ ಒಂದ ಲೆವೆಲ್ ಐತೆ. ಹೌದಲ್ಲ? ಆ ರೀತಿ ಇಲ್ಲಿ ಹೆಂಗ ನೋಡ್ಲಾಕರ ಏರ ಇಳುವ ತಗ್ಗದಿನ್ನಿ ಕಾಣ್ತತಿ.
ಆದರೆ ವಾಸ್ತವಿಕವಾಗಿ ಆ ಹಲಿಗೆ ಅದರ ಆಧಾರವಾದ ಗೋಡೆ ಒಂದ ಲೆವೆಲ್ ಐತೆ, ಅದು ಸಮಾನ ಐತೆ. ಅದಕ್ಕೆ ಬಣ್ಣಗಳ ಉಪಾಧಿಯಿಂದ ಹಿಂಗೆ ಕಾಣ್ತೈತೆ. ಎಲ್ಲಿ ಇಲ್ಲಿ ಇಲ್ಲಿ ಕೆಂಪು ಬಣ್ಣದ ಮುಖ ಮಾಡಿ ಇದು ತೆಗ್ಗ ಕಾಣಬೇಕಾದ್ರೆ ಕರಿ ಬಣ್ಣ ಹಚ್ತಾನೋ ಅಲ್ಲಿ ತೆಗ್ಗ ಕಾಣ್ತೈತೆ. ಅದು ಹೌದಿಲ್ಲ, ಅಲ್ಲಿ ಸ್ವಲ್ಪ ಕಲರ್ ಇದು ಮಾಡ್ತಾನೆ. ಹಿಂಗೆ ಮಾಡಿ ಕುತ್ತಿಗೆ ಒಳಗೆ ಹೋಗೈತಿ ಇಲ್ಲಿ ಅಂತ ಹಿಂಗೆ ಕಾಣ್ತೈತಿ. ಒಂದೇ ಅಖಂಡೈಕ ರಸವಾದ ಹಿಂಗೆ ಅದು ವಾಸ್ತವಿಕ ಅಲ್ಲಿ ಏರ ಇಳುವ ಐತೇನ? ಇಲ್ಲ, ಲೆವೆಲ್ ಐತೆ ಒಂದ. ಹಾಗೆ ಒಂದೇ ಅಖಂಡ ಐಕರಸವಾದ ಬ್ರಹ್ಮದಲ್ಲಿ ಆ ಬಣ್ಣದಂತಿರುವ ಅವಿದ್ಯ ಉಪಾಧಿ ಮೂಲಕ ಅದು ತೋರಿದ್ದು ಬಣ್ಣದ ಉಪಾಧಿಯಿಂದ ಹಂಗೆ ಕಾಣ್ತೈತಿ. ಮುಖ ಇದು ಏರೈತಿ, ಕುತ್ತಿಗೆ ಒಳಗೈತಿ, ಎದಿ ಏರ್ದವು, ಮತ್ತಿದು ಹೊಟ್ಟಿ ಒಳಗೈತಿ, ಹಿಂಗೆಲ್ಲ. ಅದಕ್ಕೆ ಹಂಗ ಬಣ್ಣದ ಉಪಾಧಿಯಿಂದ ಅವು ಏರ ಇಳುವ ಹೆಂಗೆ ಕಾಣ್ತದೋ ಎತ್ತರ ತಗ್ಗತ್ತೇಳಿ, ಹಿಂಗ ಅವಿದ್ಯಾ ಉಪಾಧಿ ಮೂಲಕವಾಗಿ ಆ ಬ್ರಹ್ಮದಲ್ಲಿ ಪರಬ್ರಹ್ಮ ಅಪರಬ್ರಹ್ಮ ಅಂತ ಈ ಶ್ರೇಷ್ಠತ, ಪರಬ್ರಹ್ಮ ಅಂದ್ರೆ ಶ್ರೇಷ್ಠ, ಅಪರಬ್ರಹ್ಮ ಅಂದ್ರೆ ಕನಿಷ್ಠ, ಹಿಂಗೆಲ್ಲ ಇದು ಭೇದ ಕಾಣಿಸ್ತೈತಿ. ಈ ಶ್ರೇಷ್ಠ ಕನಿಷ್ಠಗಳೆಂಬ ತೋರ್ತಾವು. ಹೀಗೆ ತೋರುವುದು ಅಸಂಭವ ಏನೂ ಇಲ್ಲ. ಇಲ್ಲಿ ಬಣ್ಣದ ಚಿತ್ರದಾಗ ಕಾಣ್ತೈತಿಲ್ಲ ಹಂಗೆ ಈ ರೀತಿ ಉಪಾಧಿ ಮೂಲಕ ಇವೆಲ್ಲ ಸಂಭವಿಸ್ತಾವು. ಉಪಾಧಿ ಮೂಲಕ ಅಲ್ಲಿ ಬಣ್ಣದ ಉಪಾಧಿಯಿಂದನೇ ಅದು ಚಿತ್ರದಲ್ಲಿ ಹೆಂಗೆ ಬೇರೆ ಬೇರೆ ಕಾಣ್ತೈತಿ. ಅದಕ್ಕಾಗಿ ವಿಚಾರ ಮಾಡಿದರೆ ಇಲ್ಲಿ ಅವು ಒಂದೇ ಸಮ ಇದ್ರು ಉಪಾಧಿಯಿಂದ ಹಿಂಗೆ ತೋರ್ತೈತೆ ಅಂತ. ಆಮೇಲೆ ಕಲ್ಪಿತ ಪುರುಷ ಪರಬ್ರಹ್ಮದಂತೆ ನಿತ್ಯನಾದ ಮೇಲೆ ಮತ್ತು ದ್ವೈತಾಪತ್ತಿ ಬರ್ತೈತಲ್ಲ, ಕಲ್ಪಿತ ಪುರುಷ ಒಬ್ಬ ಬ್ರಹ್ಮ ಒಂದು, ಹಿಂಗೆ ಎರಡು ಆದ್ರೆ ದ್ವೈತಾಪತ್ತಿ ಬರ್ತೈತಿ, ಅದ್ವೈತಕ್ಕೆ ಹಾನಿ ಬರ್ತದೆ ಅಂತ ಶಂಕಾ ಮಾಡಿದರೆ ಅದಕ್ಕೆ ಅಧಿಷ್ಠಾನ ಪರಬ್ರಹ್ಮದ ಜ್ಞಾನ ಆಗುವ ತನಕ ಕಲ್ಪಿತ ಪುರುಷ ಏನದನ ಅವ ನಿತ್ಯದಾನು ಅಂತ ಕಾಣ್ತೈತೆ ಅಲ್ಲಿ ತನ. ಆನಂತರ ಅದಿರಂಗಿಲ್ಲ. ಅದು ಬ್ರಹ್ಮಜ್ಞಾನ ಆದ ಕೂಡಲೇ ಆ ಕಲ್ಪಿತ ಪುರುಷ ಹೋಗಿಬಿಡ್ತಾನೆ, ಅಲ್ಲಿ ಬ್ರಹ್ಮ ಒಂದ ಉಳಿತೈತೆ. ಹೆಂಗೆ ಈ ರೀತಿ ಹೆಂಗ ತಿಳಿಯೋ ತನಕ ಅದು ಬೇರೆ ಬೇರೆಯಾಗಿ ತೋರ್ತಾವ. ತಿಳಿದ ಮೇಲೆ ಅಂದ್ರ ಈಗ ಪ್ರತಿಬಿಂಬ ಐತಲ್ಲ, ಪ್ರತಿಬಿಂಬ ಅಂತಕ್ಕಂಥದ್ದು ಕನ್ನಡಿ ಒಳಗೆ ತೋರ್ತೈತಿ. ಇಲ್ಲಿ ಹೊರಗ ಇದು ನಾ ಬಿಂಬ ಅಂತ ಕಾಣಿಸ್ತೈತಿ. ಅದು ಒಂದು ಬೇರೆ, ಇದು ಒಂದು ಬೇರೆ, ಹಿಂಗೆ ಎರಡು ತೋರ್ತಾವ. ಆದರೆ ಇದು ಅವಿವೇಕದಿಂದ ನೋಡಿದ್ರೆ ಹಂಗೆ ಕಾಣ್ತಾವ, ಅದಿಲ್ಲ. ಅದು ಪ್ರತಿಬಿಂಬ, ಇದು ಬಿಂಬ. ಆದ್ರೆ ವಿಚಾರ ಮಾಡಿದ್ರೆ ಅದು ಬೇರೆ ಇದು ಬೇರೆ ಐತೆನ? ಇಲ್ಲ. ಎದ್ರ ಮೇಲಿಂದ ಅದು ಬೇರೆ ಇದು ಬೇರೆ ಇಲ್ಲ. ಅದು ವಾಸ್ತವಿಕವಾಗಿ ಇದರದೇ ಅದು ಪ್ರತಿಬಿಂಬ ಐತಿ. ಹಂಗೆ ಆ ರೀತಿ ತಿಳಿದ ನಂತರ ಒಂದು ಎರಡು ಅನ್ನೋದು ಹೋಗ್ಬಿಡ್ತೈತಿ. ಅದಕ್ಕೆ ಈ ರೀತಿ ಆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮನನ್ನು ತಿಳಿದ ನಂತರ ಅವ ಬ್ರಹ್ಮ ಸ್ವರೂಪವೇ ಆಗಿಬಿಡ್ತಾನ ಅಂತ ಹೇಳಲ್ಪಡ್ತದೆ. ಅದಕ್ಕೆ ದ್ವೈತಾಪತ್ತಿಗೆ ಅಲ್ಲಿ ಅವಕಾಶ ಇಲ್ಲ. ಅದಕ್ಕೀಗ 2ನೇ ಸಂಧಿಯ 13ನೇ ಸೂತ್ರದ 7ನೇ ನುಡಿ ಹೇಳ್ತಾರೆ. ನಿಜತತ್ವವೆನೆ ರಾಜಿಪನು ಕಲ್ಪಿತಾತ್ಮನು ಈ ತ್ರಿಜಗದೊಳ ಅರಿವೆನ್ನ ಹೊರಮಿಂತು ಬೆಜವಾಡ ನ್ಯಾಯ ಪರೀಕ್ಷೆಗೆ ಮುನ್ನಲ್ ಆ ದ್ವಿಜನೇ ತಾನೆನಿಪ ರಕ್ಕಸನಂತೆ ಅಂತ ಹೇಳಿದ್ರಿ. ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ ಹೇಳ್ತಾರೆ.
ಅಂದ್ರೆ ಸ್ವಸ್ವರೂಪದ ಜ್ಞಾನ ಆಗುವ ತನಕ ಕಲ್ಪಿತ ಜೀವ ಯಥಾರ್ಥವ ಖರೆ ಅದಾನು ಅಂಥೇಳಿ ಕಾಣ್ತಾನೆ. ಆದರೆ ಜ್ಞಾನ ಆದ ಮೇಲೆ ಆ ಕಲ್ಪಿತ ಪುರುಷ ತೋರ್ತಾನೇನು ಅಂದ್ರೆ ತೋರಂಗಿಲ್ಲ, ಅವನು ಹೋಗಿಬಿಡ್ತಾನೆ. ಅದ್ಯಾಂಗ ಹೋಗ್ತಾನು ಅಂತ ಕೇಳಿದ್ರೆ ಅದಕ್ಕೆ ಬೆಜವಾಡ ನ್ಯಾಯ ಪರೀಕ್ಷೆಗೆ ಮುನ್ನಲ ದ್ವಿಜನೇ ತಾನೇನಿಪ ರಕ್ಕಸನಂತೆ ಅಂತ ಉದಾಹರಣೆ ಕೊಟ್ಟರು. ಬೆಜವಾಡ ನ್ಯಾಯ ಅಂದ್ರೆ ಬೆಜವಾಡ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಹೆಂಡತಿನ ಕರ್ಕೊಂಡು ಒಂದು ಊರಿಗೆ, ಅಂದ್ರೆ ಅವನೇನು ಲಕ್ಷ್ಮೀನ ಕರ್ಲಿಕ್ಕೆ ಹೊರಟಿದ್ದಲ್ಲ ಕೃಷ್ಣ, ಹಂಗ ಹೆಂಡ್ತಿನ ಕರ್ಲಕ್ಕ ಅಂಥೇಳಿ ಅವ ಹೋಗಿದ್ದ. ಅವಾಗೆಲ್ಲ ಬರೀ ನಡ್ಕೋತ ಹೋಗೋದು ಬರೋದು ಹಿಂಗಿತ್ತು. ಹೋಗಿ ಅಲ್ಲಿದ ಊರ್ದಿಂದ ಹೆಂಡ್ತಿನ ಕರ್ಕೊಂಡು ಬಂದ. ನಡು ಹಾದ್ಯಾಗ ನೀರಾಡಿಕೆ ಆಗಿತ್ತು, ಬ್ಯಾಸ್ಗೆ ದಿನ, ಅಲ್ಲಿ ಬಾವಿ ಇತ್ತು, ನೀರು ಕುಡಿಬೇಕು ಅಂತ ಹೆಂಡ್ತಿನ ಅಲ್ಲೇ ಗಿಡದ ಕೆಳಗೆ ಬಾವಿಗೆ ನಿಂದಿರಿಸಿ ಹೋಗಿ ಬಾವ್ಯಾಗ ನೀರು ತುಂಬಿಕೊಂಡು ಕುಡ್ದು ಮತ್ತು ಆಕಿಗೆ ತರ್ಬೇಕಂತೇಳಿ ಹೋದೆವು. ಅಲ್ಲಿ ಮಾರ್ಗದಲ್ಲಿ ಅವಾಗ ಮತ್ತೇನಾಯ್ತು, ಅಲ್ಲಿ ನೀರಾಗ ಒಳಗೆ ಬಾವ್ಯಾಗ ಹೋದ ಕೂಡಲೇ ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಭಾಳ ದಿನ ಇತ್ತು ಬಾವಿ ಒಳಗೆ ಇತ್ತು. ಅದು ನೋಡ್ತು, ಇನ್ನು ಹೆಣ್ಮಗಳು ಇಲ್ಲಿ ಮ್ಯಾಲೆ ನಿಂತು ಇವನು ಒಳಗೆ ಬಂದಾನ ಅಂದಮೇಲೆ ಇದೇನು ಮಾಡಿತ್ತು ಆಟ ಅಂದ್ರೆ, ಅದು ಬ್ರಹ್ಮ ರಾಕ್ಷಸ ಅಂದ್ರೆ ಅದು ಯಾವ್ದು ಬೇಕಾದ್ರೂ ರೂಪ ತಾಳಕ್ಕೆ ಬರ್ತೈತೆ. ಅದಕ್ಕೆ ಅವನಗತೇನ ರೂಪ ತಾಳ್ಕೊಂಡು ಮ್ಯಾಲೆ ಹೋಗಿ ನಡಿ ಏನು ಹೋಗೋಣ ತಿಳ್ಕ, ನಾನು ಗಂಡ ಬಂದ ತಿಳ್ಕ ಸುಮ್ಮನೆ ನಡೆದ್ರ ಆಕಿ. ಹಿಂಗೆ ಬಂದ ಏ ಅಂತ ಇವ್ ಬಂದ. ನಾನು ನಿತ್ತು ನೋಡಕತ್ತಾಳಕಿ, ಈ ಕಡೆ ನೋಡ್ತಾಳ, ಇವನು ಹಂಗದನ, ಈ ಕಡೆ ನೋಡಿದ್ರ ಇಬ್ರು ಒಂದಾದ. ಇದ್ರಾಗ ನನ್ನ ಗಂಡ ಯಾರು ಅನ್ನೋದ ಬಿತ್ತಪ್ಪಾಕಿಗೆ. ಅಲ್ಲಿಂದ ಅವ ನಾನು ಹೇಳ್ತಿದ್ದಾಳು ತಿವಾನವ ನಾನು ಹೇಳ್ತಿದ್ದಾಳ ಅಂತೇಳಿ ಅದನ್ನೋದು. ಹಿಂಗಾಗಿ ಇನ್ನು ಏನು ಮಾಡ್ಬೇಕಿನ್ನು ಅದು ಹಂಗ ಇವರು ಜಗಳಾಡ್ತಾ ಮುಂದೆ ಅಲ್ಲಿ ಎಲ್ಲ ಮಂದಿ ಅದು ಕೂಡಿ ಮತ್ತು ಅದ್ರ ನ್ಯಾಯ ಅಲ್ಲಿ ಎಲ್ಲಿ ಅವಾಗೆಲ್ಲ ರಾಜರ ಹತ್ತಿಲಿ ಹೋಗ್ಬೇಕು ನ್ಯಾಯ ಮಾಡ್ಲಿಕ್ಕೆ. ರಾಜನ ಹತ್ತಿಲಿ ಹೋದ್ರು. ಅವಾಗ ರಾಜನ ಹತ್ತಿಲಿ ಹೋದ್ಮೇಲೆ ಮುಂದೆ ರಾಜ ನೋಡ್ದ, ಇದು ಏನು ನಿಮ್ಮ ನ್ಯಾಯ ಏನಂದ್ರೆ, ಈಕೆ ನಾನು ಹೇಳ್ತದಳ್ರಿ, ಇವ್ ಸುಮ್ಮನೆ ನಡು ಬಂದು ಗಂಟು ಬಿದ್ದಾನೆ. ಅವ ಅಲಾಗತ್ತಿದ, ಇಲ್ಲ ನಾನು ಹೇಳ್ತದಾಳೆ, ಇವ ಸುಳ್ಳದಾನ ಅದಲ್ಲಕತ್ತು. ರಾಜಾಗೂ ದಿಕ್ಕು ತಪ್ಪಿಸ್ತಾಳೆ. ಇವನು ಹೇಳ್ತೇನೋದ್ರೆ ಹೆಂಗೆ ಹೇಳೋದು, ಇವನು ಹೇಳ್ತಾರೆ ಹೆಂಗೆ ಹೇಳೋದು. ಅನನ ಅಲ್ಲಿದ್ದ ಅವಂದ ಅಂದ್ರೆ, ನಾ ಕೇಳಿದಕ್ಕೆಲ್ಲ ಉತ್ತರ ಹೇಳ್ರಿ ಅಂದ್ರೆ ಯಾವ ಹೇಳ್ತಾನ ಅವನ ಖರೆ ಅಂತ ಗೊತ್ತು ಮಾಡ್ತೀವಿ ಅಂಥೇಳಿ ಅವ ಕೇಳಕತ್ತದ. ನಿಮ್ಮೂರು ಯಾವ್ರು? ಅವ ಹೇಳ್ದ ತೋತಾಪುರಿ ಅಂತೇಳಿ. ಇವನು ಕೇಳೋಣ, ಅವನು ಏನೇನು ಕೇಳ್ತಿ ಅದನ್ನು ಹೇಳ್ದ. ಅಲ್ಲಿಂದ ಇವನು ಹೇಳ್ದ, ಅವ ಅಂದಾಜು ಪಂಚಾಂಗ ಹೇಳ್ಯಾನ. ನಾನು ಕೇಳ್ರಿ, ನಾ ಎಲ್ಲ ತೀರಾ ಡೀಟೇಲ್ ಹೇಳ್ತೇನೆ ನಿಮಗೆ ಆಗ್ತಿದ್ದು. ಏನೋ ಅದಕ್ಕಿಂತ ಅದು ಒಂದೊಂದು ಮರ್ತೈದು ಅವ್ನು ಮನುಷ್ಯ ಮರಿತಾನ. ಇದು ಬ್ರಹ್ಮ ರಾಕ್ಷಸ ಅಂದ್ರೆ ಇದಕ್ಕೆ ಒಟ್ಟು ಎಲ್ಲ ಅರುವಲ್ಲ ಏನು ಜಗತ್ತಿಂದ ಎಲ್ಲ ಇದು ಹೋಗಿ ಅದ ಎಲ್ಲ ಇಂಥ ಊರದ ಇಂಥಲ್ಲಿ ಅದ ಹಿಂಗೆ ಮನೆ ಅದ ಇಂಥಲ್ಲಿ ಮನ್ಯಾಗ ಆ ಮನ್ಯಾಗ ಹಿಂಗೈತಿ ಹಂಗೈತಿ ಹೇಳೋದು ಟು ಜಡ್ ಎಲ್ಲ ಇಷ್ಟ ಅಲ್ಲ. ಮತ್ತು ಇವ್ರಪ್ಪ ಇಂಥವಿದ್ದ ಅಂತ ಪೂರ ಇದು ಹೇಳಕತ್ತಾನ. ರಾಜ ಅಂದ, ಅವನಿಗೆಲ್ಲ ಸಮಸ್ಯೆ ಬರೋದ್ರಾಗ ಮಂತ್ರಿ ಅಂದ ಗಪ್ರಿ ನೀವು ಅವನ ಮಂತ್ರಿಗೆ ಸಮಸ್ಯೆ ಬರ್ತಿದ್ರು. ಇಷ್ಟೆಲ್ಲ ಹೇಳೋದು ಅಂದ್ರೆ ಇದು ಸಾಮಾನ್ಯ ಮನುಷ್ಯನಿಗೆ ಮನುಷ್ಯ ಮರಿತಾನೆ. ಮತ್ತದು ಇವ್ ಹಿಂಗೆ ಹೇಳಕತ್ತಾನ, ಅದು ಮಾರಿ ಸಣ್ಣ ಮಾಡ್ಕೊಂಡು ಇದನ್ನ ಆಗ್ಲಕ್ಕೈತದೆ ನಾ ಖರೆ ಗಂಡಗೆ.
ಅವ ಮಂತ್ರಿ ಏನು ಮಾಡಿದ, ಒಂದು ಬಾಟ್ಲಿ ತಗೊಂಬಂದ, ಇಟ್ಟ. ನೋಡು, ನಿದ್ರ ಖರೆ ಯಾವದಾನು ಅವ ಈ ಬಾಟ್ಲ್ಯಾಗ ಬಂದು ಕುಂದಿರ್ಬೇಕು ಅಂದ್ರನ ಅವನ್ ಹೇಳ್ತಿ ಅಂತ ಅಂದ ಕೂಡಲೇ ಬ್ರಹ್ಮ ರಾಕ್ಷಸ ಈಗ ಸದ್ದಲ್ಲ ಬಂದಕ್ಕೆ ಬಾಟ್ಲ್ಯಾಗ ಪ್ರವೇಶ ಆಗಿಬಿಡ್ತದ. ಒಳಗೆ ಕೂತೇನಿಲ್ಲ ನೋಡತ್ತ ಬೂಚ್ ಬಡದ್ ಬಿಟ್ಟವ. ಅದ್ರ ಮೇಲೆ ಪ್ಯಾಕ್ ಮಾಡಿಬಿಟ್ಟ ಕುಂದ್ರನಿ ಅಲ್ಲೇ ಅಂದ್ರೆ ಸಂಶಯ ಬರ್ತದ. ಇಷ್ಟೆಲ್ಲ ಡಿಟೇಲ್ ಹೇಳ್ತದಂದ್ರೆ ಬಹುತೇಕ ಇದೇನೋ ಬ್ಯಾರೆ ಐತಿ, ಬ್ರಹ್ಮ ರಾಕ್ಷಸ ಪಿಶಾಚಿ ಏನ್ರ ಇರಬೇಕು. ಅದಕ್ಕಾಗಿ ಈ ಆಟ ಮಾಡಿದವ. ಅದನ್ನು ನೆಲದಾಗ ಹೋಗ್ಬಿಟ್ರಿ ಅಂತೇಳಿ ಅದನ್ನು ಇದು ಮಾಡಿ ಆಯ್ತು ನೀನು ಹೇಳ್ತೀನಿ ಕರ್ಕೊಂಡು ಹೋಗಂದ್ರೆ ಅಂದ್ರೆ ಸುಳ್ಳು ಇದ್ದದ್ದು ಸುಳ್ಳಾಗಿ ಹೋಯ್ತು, ಕಡೆಕಾಯ್ತು. ಖರೆ ಇದ್ದ ಗಂಡ ನಿನ್ಗೆ ಹೇಳ್ತೀನಿ ಕರ್ಕೊಂಡು ಹೋಗ ಅಂತ ಹೇಳ್ಕೆ ಅದು ಖರೆ ಆದದ್ದು ಉಳಿತು, ಸುಳ್ಳು ಇದ್ದದ್ದು ಹೋಯ್ತು. ಈ ರೀತಿ ಹಾಗೆ ವಿಚಾರ ಮಾಡಿದ ನಂತರ ಬ್ರಹ್ಮ ರಾಕ್ಷಸ ಅದು ಹೆಂಗ ಅದು ಕಂಡ ಬರ್ತಲ್ಲ, ಹಾಗೆ ಕಲ್ಪಿತ ಪುರುಷನಾದರೂ ನಿಜ ಜ್ಞಾನ ಆಗೋ ತನಕ ತೋರ್ತಾನೆ. ಆ ನಿರ್ಣಯ ಆಗೋ ತನಕ ಆ ಬ್ರಹ್ಮ ರಾಕ್ಷಸ ಅದು ತೋರ್ತು. ಅದರ ನಿರ್ಣಯ ಮಾಡಿದ ಮೇಲೆ ಅದು ಗೊತ್ತಾಗಿಬಿಡ್ತಲ್ಲ. ಈ ರೀತಿ ಜ್ಞಾನ ಆದ ನಂತರ ಅದು ತೋರೋದಿಲ್ಲ. ಹೀಗೆ ಆ ಕಲ್ಪಿತ ಪುರುಷ ಅಜ್ಞಾನ ಕಾಲದಲ್ಲಿ ತೋರ್ತಾನೆ, ಜ್ಞಾನ ಆದ ನಂತರದಲ್ಲಿ ತೋರೋದಿಲ್ಲ. ಆದ್ದರಿಂದ ದ್ವೈತಾಪತ್ತಿಗೆ ಅವಕಾಶ ಇಲ್ಲ. ಬಳಿಕ ಕಲ್ಪಿತ ಪುರುಷನು ಪರಬ್ರಹ್ಮದಲ್ಲಿ ಇರುತ್ತಾನೆಂದು ತಮ್ಮಿಂದ ಹೇಳೋಣಾಯ್ತು. ಆದರೆ ಅವನು ಬ್ರಹ್ಮದ ಒಳಗಿರ್ತಾನೋ ಅಂತ ಹೇಳಿದರೆ ಬ್ರಹ್ಮ ವಿರಳಾಕೈತಿ, ಅದು ಅವಿರಳ ಐತಿ. ಅವಿರಳ ಅಂದ್ರೆ ಒಳಗೆ ಸಂದಿಲ್ಲ, ಅದಕ್ಕೆ ಕೊಳ್ಳ, ಯಾಕೆ ಪರಿಪೂರ್ಣ ಐತೆ ಅದು. ಅದಕ್ಕೆ ಬ್ರಹ್ಮದ ಒಳಗಿರ್ತಾನಂದ್ರೆ ಒಳಗಿರ್ಲಾಕ ಅದಕ್ಕೇನು ಪಳ್ಳ ಅಥವಾ ಸಂಧಿ ಇಲ್ಲ, ಅದ್ರಾಗ ಅವಕಾಶ ಇಲ್ಲ. ಇನ್ನು ಹೊರಗಿರ್ತಾನ ಅಂತ ಹೇಳಿದ್ರೆ ಬ್ರಹ್ಮ ಅನಂತ ಐತೆ, ಅದಕ್ಕೆ ಅಂತ ಇಲ್ಲ. ಮತ್ತು ಅದನ್ನ ಬಿಟ್ಟು ಎಲ್ಲಿರೋದು? ಹೀಗೆ ಉಭಯದ ಪಾಶರಜ್ಜು ನ್ಯಾಯ. ಉಭಯತಾ ಪಾಶರಜ್ಜು ನ್ಯಾಯ ಅಂದ್ರೆ ಕುತ್ತಿಗೆಗೆ ಹಗ್ಗ ಹಚ್ಚಿ ಈ ಕಡೆ ಜಗ್ಗಿದ್ರೂ ಮರಣ ಐತಿ, ಮತ್ತು ಈ ಕಡೆ ಜಗ್ಗಿದ್ರೂ ಮರಣ ಐತಿ. ಹಿಂಗೆ ಹಗ್ಗ ಹಾಕಿ ಬಿಗದು ಹಿಂಗೆ ಸರ್ಕ್ ಹಾಕಿ ಇಚ್ಕೊ ಬಿಡ್ದಾನ. ಯಾಕಡೆ ಅವ್ನು ಜಗ್ಗಿದ್ರೂ ಅದು ಬಿಗದ ಪ್ರಾಣ ಹೋಗೋದಲ್ಲ. ಹಿಂಗೆ ಉಭಯತಾ ರಜ್ಜುಪಾಸನೆ ಅಂತಾರೆ. ಅದಕ್ಕೆ ಹಂಗ ಬ್ರಹ್ಮಕ್ಕಿಂತ ಹೊರಗದಾನ ಅಂದ್ರೂ ಆಪತ್ತಿನ, ಒಳಗದಾನ ಅಂದ್ರೂ ಆಪತ್ತಿನ. ಆದ್ದರಿಂದ ಉಭಯತಾರಜ್ಜುಪಾಸ ನ್ಯಾಯವೇ ಆಗ್ತದೆ. ಕಲ್ಪಿತನೇ ಇಲ್ಲ ಅಂತ ಹೇಳಿದರೆ ಇನ್ನು ಒಂದು ವೇಳೆ ಅವ ಬ್ರಹ್ಮದ ಒಳಗದಾನಂದ್ರ ಅವಿರಳ ಅನ್ನೋದಕ್ಕೆ ಬಾಧ ಬರ್ತೈತಿ, ಮತ್ತು ಹೊರಗದಾನಂದ್ರ ಅನಂತ ಅನ್ನೋದಕ್ಕೆ ಬಾಧ ಬರ್ತೈತಿ. ಆದ್ದರಿಂದ ಮತ್ತಿನ್ನು ಒಟ್ಟ ಅವ ಒಳಗೂ ಇಲ್ಲ ಹೊರಗೂ ಇಲ್ಲ, ಒಟ್ಟು ಇಲ್ಲ ಹಿಂಗಂದ್ರೆ ಅವೆರಡೂ ಅಂದ್ರೆ ಬಾಧ ಬರ್ತೈತಿ. ಒಳಗದನಂದ್ರೆ ಅವಿರಳ ಅಂತ ಶ್ರುತಿ ಐತಿ, ಅಂದ್ರೆ ನಡು ಪಳ್ಳಿಲ್ಲ. ಮತ್ತಿನ್ನು ಬೇಡ ಹೊರಗರ ಅದಂತೆ ಅನಂತ ಅಂತ ಹೇಳೈತಿ, ಮತ್ತು ಅಂತಿಲ್ಲ ನಾವು ಅನ್ನೋದಕ್ಕೆ ಬಾಧ ಬರ್ತೈತಿ. ಮತ್ತು ಅದನ್ನು ಇವು ಎರಡೂ ಹೇಳಕ್ಕೆ ಬರವಲ್ಲ. ಅಂದ್ರೆ ಮತ್ತು ಒಳಗದನು ಹೊರಗದನು ಅಂದ್ರೆ ಅವನು ಒಳಗೂ ಇಲ್ಲ ಹೊರಗೂ ಇಲ್ಲ, ಒಟ್ಟು ಇಲ್ಲ. ಹಿಂಗಂದ್ರೆ ಇಲ್ಲ ಅಂತ ಹೇಳಿದ್ರೆ ಒಂದು ಅತ್ಯಂತ ಅಭಾವ ಆಯಿತು, ಅಂದ್ರೆ ಶೂನ್ಯ ಪ್ರಾಪ್ತಿ ಆಕೈತಿ, ಅತ್ಯಂತ ಅಭಾವ ಆಕೈತಿ. ಆದ್ರೆ
ಅತ್ಯಂತಾಭಾವವಾಗಿ ಲೋಕಾನುಭವಕ್ಕೆ ವಿರೋಧ ಆಕತಿದ. ಮತ್ತು ಜೀವನ ಎಲ್ಲ ಅದಲ್ಲ. ಲೋಕ ಅನುಭವದಲ್ಲಿ ಜೀವದಾನ ಅಂತೇಳಿ ಅನುಭವ ಐತಿ. ಮತ್ತು ಎಲ್ಲಿ ಇಲ್ಲ ಜೀವನ ಇಲ್ಲ ಅಂದಮೇಲೆ ಮತ್ತೆ ಇನ್ನು ಮತ್ತು ಈ ಲೋಕ ಅನುಭವದಾಗ ಜೀವದಾನು ಅದಕ್ಕೆ ಗತಿ ಏನು ಅಂತ ಪ್ರಶ್ನೆ ಮಾಡಿದರೆ ನಾವು ಒಳಗೂ ಅದಾನು ಹೊರಗೂ ಅದಾನು ಅಂತ ಹೇಳೋದಿಲ್ಲ. ಅವ ಅದಾನ, ಇಲ್ಲನೂ ಅನ್ನಂಗಿಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ, ಮತ್ತು ಅವ ಇಲ್ಲ ಅನ್ನೋದನ್ನು ಅನ್ನೋದಿಲ್ಲ. ಹಿಂಗದ. ಮತ್ತು ಏನಂತೀರಿ ಅಂದ್ರೆ ಅನಿರ್ವಚನೀಯದಾನು ಅಂತ. ಯಾಕಂದ್ರೆ ಅನಿರ್ವಚನೀಯ ಅಂದ್ರೆ ಸದಸದ್ ವಿಲಕ್ಷಣಕ್ಕೆ ಅನಿರ್ವಚನೀಯ ಅಂತಾರೆ. ಅನಿರ್ವಚನೀಯ ಎದ್ಕೋತಾರೆ ಸದಸದ್ ವಿಲಕ್ಷಣ. ಅವ ಸತ್ತನೂ ಅಲ್ಲ ಅಸತ್ತನೂ ಅಲ್ಲ, ಸದಸತ್ ಎರಡಕ್ಕಿಂತ ವಿಲಕ್ಷಣದಾನು ಅಂತ ಹೇಳ್ತಾರೆ. ಅಂದ್ರೆ ಬಾಧಾಯೋಗ್ಯ ಸ್ವರೂಪವಾನ್. ಬಾಧಾ ಹೊಂದಲಿಕ್ಕೆ ಯೋಗ್ಯದಾನು, ಸ್ವರೂಪ ಉಳ್ಳಾಮದ. ಇದಕ್ಕೆ ಅನಿರ್ವಚನೆ ಇರ್ತಾರೆ. ಸತ್ ಅಂತೀಯ ಅವ ಬಾಧಾ ಹೊಂತಾನ, ಅಸತ್ ಅಂತೀಯ ತೋರ್ತಾನ. ಯಾಕ ತ್ರಿಕಾಲ ಬಾಧ್ಯಕ್ಕೆ ಸತ್ ಅತ್ತಾರ. ಹಂಗ ತ್ರಿಕಾಲ ಬಾಧ್ಯ ಅಲ್ಲ, ಬಾಧಾ ಹೊಂದುತ್ತಾನ, ಆದ್ದರಿಂದ ಸತ್ ಅಲ್ಲ. ಇನ್ನು ಸ್ವರೂಪಹೀನಕ್ಕನ ಅಸತ್ ಅತ್ತಾರ. ಯಾವುದಕ್ಕೆ ಸ್ವರೂಪ ಇಲ್ಲ, ಬಂಜಿ ಮಗ ಅನ್ನೋದು ಏನು ಕಾಣ್ತಾನ ಕಣಿ, ಹಂಗ ಅಸತ್ ಅದು. ಹಂಗೆ ಈ ಜೀವನಿಗೆ ಅಸತ್ ಅಂತೀಯ ತೋರ್ತಾನ. ಆದ್ದರಿಂದ ಬಾಧಾಯೋಗ್ಯ ಸ್ವರೂಪವಾಣ ಅಂತನ ಅದಕ್ಕೆ ಅನಿರ್ವಚನೀಯ ಪದಕ್ಕೆ ಅರ್ಥ ಐತಿ. ಇಂಥ ಯಾವ ಅನಿರ್ವಚನೀಯ ಸ್ವರೂಪ ಉಳ್ಳವ ಆ ಜೀವ ಅದಾನು ಅಂತ ಈಗ 8ನೇ ನುಡಿಯೊಳಗೆ ಹೇಳ್ತಾರೆ. ಜನನಿಯ ಗರ್ಭದರ್ಭಕನ ಓಲ್ ಅಪ್ಪಿನ ತನುಜನಂತ ಒಳ ಹೊರಗಿರುತ್ತಿರ್ಪ ನೆನಲಾಗದು ಅವಿರಳಾನಂತ ಚಿದ್ಘನದೊಳನ್ ಅಂಗನೆ ಪುಸಿ ಕಲ್ಪಿತ ಜೀವನು ಅಂದ್ರ ಏನಂತಾರ? ಜನನಿಯ ಗರ್ಭದರ್ಭಕನ ಓಲ್ ಅಂದ್ರ ತಾಯಿ ಹೊಟ್ಟೆಯೊಳಗ ಕೂಸು ಎಲ್ಲಿರ್ತೈತಿ? ತಾಯಿ ಹೊಟ್ಟೆಯಾಗಿರ್ತೈತಿ, ಒಳಗೈತಾರ ಅದಕ್ಕೆ. ಹೌದಿಲ್ಲ? ಹೊಟ್ಟೆಯೊಳಗೆ, ತಾಯಿ ಹೊಟ್ಟೆಯೊಳಗೆ 9 ತಿಂಗಳು ಗರ್ಭಿಣಿ ಅದ. ಆ ಕೂಸು ಎಲ್ಲೈತಿ? ಹೊಟ್ಟೆ ಒಳಗೈತಿ ಅಂತ ಹೇಳ್ತಾರೆ. ಈ ರೀತಿ ಆ ಕಲ್ಪಿತ ಪುರುಷ ಪರಬ್ರಹ್ಮದಲ್ಲಿ ಒಳಗ, ಆ ಬ್ರಹ್ಮದ ಒಳಗ ಆ ಹುಡುಗ ಕೂಸು ಹೆಂಗ ತಾಯಿ ಹೊಟ್ಟಿ ಒಳಗೈತಿ, ಹಂಗ ಈ ಕಲ್ಪಿತ ಪುರುಷ ಬ್ರಹ್ಮದ ಒಳಗೈತಿ ಅಂತ ಹೇಳಲಿಕ್ಕೂ ಬರಂಗಿಲ್ಲ. ಯಾಕಂದ್ರ ಬ್ರಹ್ಮ ಅವಿರಳ ಐತಿ. ಅವಿರಳ, ವಿರಳ ಅಂದ್ರೆ ಪಳ್ಳು ಸಂದ, ಅಲ್ಲಿ ಇರ್ಲಾಕೇಂದ್ರ ಜಾಗ ಅವಕಾಶನೇ ಇಲ್ಲ ಅಂತ. ಯಾಕ? ಅದು ಪರಿಪೂರ್ಣವಾಗಿ ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಪರಿಪೂರ್ಣ ತುಂಬಿಕೊಂಡೈತಿ. ಮತ್ತು ಎಲ್ಲಿ ಇರ್ಲಾಕ ಜಾಗ ಎಲ್ಲೈತಿ? ಹೇಗದು? ಆದ್ದರಿಂದ ಇನ್ನ ಇಲ್ಲಿ ಮುಂದೆ ಮತ್ತೇನಂದ್ರು? ಅಪ್ಪಿನ ತನುಜನಂತೆ ಅಂದ್ರ. ಅಪ್ಪಿನ ತನುಜನಂತೆ ಅಂದ್ರ ಬಗಲಾಗಿ ಎತ್ಕೊಂಡು ಕೂಸಿನ ಗತಿ. ಇದೆಲ್ಲೈತಿ? ಹೊರಗೈತಿ. ಹೊರಗೈತಿ ಇಲ್ಲ ಅದ ತಾಯಿ ಹೊಟ್ಟೆಗಿಂದು ಹೊರಗೈತಿ. ಹಿಂಗ ಬಗಲಾಗಿ ಎತ್ಕೊಂಡು ಕೂಸಿನ ಹಂಗ ಇದು ಕಲ್ಪಿತ ಪುರುಷ ಬ್ರಹ್ಮದ ಹೊರಗ ಅದಾನು ಅಂತ
ಹೇಳಕ್ಕೂ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಬ್ರಹ್ಮ ಅನಂತ ಐತಿ, ಅದಕ್ಕೆ ಅಂತ ಇಲ್ಲ. ಇದನ್ನು ಬಿಟ್ಟು ನೀ ಎಲ್ಲಿ ಹೊರಗತ್ ಹೇಳವ? ನೀ ಎಲ್ತಾನ ಹೋದ್ರು ಅಲ್ತಾನ ಐತೆ ಅದ, ಮತ್ತು ಅದನ್ನು ಬಿಟ್ಟು ಬೇರೆ ಎಲ್ಲಿರೋದು? ಅಂತ ಇಲ್ಲ ಅದಕ್ಕೆ. ಅದಕ್ಕೆ ಹೊರಗದನತ್ತೂ ಹೇಳಕ್ಕ ಬರೋದಿಲ್ಲ. ಆದ್ದರಿಂದ ಒಳಗಾಗಲಿ ಹೊರಗಾಗಲಿ ಇರ್ತಾನಂತ ಹೇಳಕ್ಕ ಆಗೋದಿಲ್ಲ. ಯಾಕಂದ್ರೆ ಕಲ್ಪಿತ ಜೀವನು ಅಧ್ಯಾಸವುಳ್ಳವನಾಗಿದ್ದಾನೆ, ಆದ್ದರಿಂದ ಅವ ಸುಳ್ಳದಾನು ಅಂತೇಳಿ ಮಿಥ್ಯಾದ. ಏನು ಅಂದ್ರ ಒಬ್ಬ ಸೂಫಿ ಸಂತ, ಅವ ಇಲ್ಲಿದೊಬ್ಬ ಮಹಾತ್ಮ ಹೋಗಿದ್ನಂತ. ಮಹಾತ್ಮ ಹೋದಾಗ ಅಲ್ಲಿ ಹೋಗಿ ನಿಂತವ. ನಿಂತ ಕೂಡ್ಲೇನ ಇಲ್ಲೆಲ್ಲ ಜನ ಅವ್ರ ಒಳಗೆ ಇದ್ರಲ್ಲಿ. ಅವನು ನಿಂತ ಕೂಡ್ಲೇನ ಅಲ್ಲಿಂದ ಇಲ್ಲಿದ್ದವ ಏನು ಮಾಡಿದ, ಒಂದು ಗ್ಲಾಸ್ದಾಗ ನೀರು ತುಂಬಿಕೊಂಡು ಒಬ್ಬ ಶಿಷ್ಯನ ಕೈ ಕೊಟ್ಟ, ಪೂರ ತುಂಬಿ ಇದನ್ನು ಹೋಗಿ ಕೂಡ ಅವ ಪೂರ ತುಂಬಿ ಓದ ಕೂಡ್ಲೇನ ಅವ ನೋಡಿದ, ಅವ ಮತ ಬಾದ ನಾನು ಕುಡ್ಲಾಕ್ ತಾನ ಅದು ಕುಡಿತಿದ್ದವ. ಅವ ಏನ್ ಮಾಡ್ದ, ಇದು ಕಳಿಸಿದ್ದನ್ನ ತಿಳ್ಕೊಂಡ. ಅಲ್ಲಿಂದ ಅಲ್ಲೇ ಒಂದು ಹೂವಿನ ಗಿಡ ಇರ್ತದೆ, ಅದಕ್ಕೆ ಹಿಂದಿ ಒಳಗೆ ಸದಾಬಹಾರ ಅಂತಾರೆ. ಅದಕ್ಕೆ ಇಲ್ಲಿ ಇರ್ತಾವ ಅಂದ್ರೆ ಏಕದಮ್ ಹಲ್ಕ ಅಂದ್ರೆ ಒಟ್ಟ ಇದು ಇರ್ತಾವ, ಯಾವತ್ತೂ ಹೂ ಇರ್ತೈತೆ ಅದು, ಅದಕ್ಕೇನು ವಾಸನೆ ಇಲ್ಲ ಏನಿಲ್ಲ. ಮತ್ತೆ ಹಿಂಗೆ ಅದು ಸದಾಬಹಾರ ತರ ಅಂಥದ್ದೊಂದು, ಅದು ಹೂವಿನ ಅಲ್ಲಿ ಗಿಡ ಇತ್ತು, ಅದು ಹೂವಿನ ಆ ಹೂ ಹರಿದು ಆ ನೀರಿನಾಗ ಬಿಟ್ಟವ. ಅವ ತಗೊಂಡೋಗಿ ತೋರಿಸಿದ, ಯು ಆರ್ ವೆಲ್ಕಮ್ ಅಂದವ, ಕರ್ಕೊಂಡು ಬರ್ತದ. ಅಂದ್ರೇನು, ಇಲ್ಲಿ ಲೆಕ್ಕದಿಂದ ಹೌಸ್ಫುಲ್ ಐತಿ, ನಮ್ಮಲ್ಲಿ ಜಾಗಿಲ್ಲ ಅಂತ ಅದನ್ನು ತುಂಬಿದ್ದ ನೀರಿನ ತೋರಿಸಿದವ. ಅವ ಹೇಳ್ದ, ನಾ ಏನು ನಿಮಗೆ ಭಾರ ಆಗುವಂಗೇನು ಬರುವುದಿಲ್ಲ, ನಾ ಈ ಹೂ ಹೆಂಗ ಐತಲ್ಲ ಅದು ಕೂರೋದು ಜಾಗ ಬೇಡ್ತೈತೆ ಒಳಗೆ ಇಲ್ಲ ಅದು. ಹಂಗ ಇದು ಮ್ಯಾಲೆ ಸುಮ್ಮ ಅಂತರ ತೇಲಾಡ್ತೈತೆ. ಹಂಗ ನಾ ಸುಮ್ಮ ಬಂದು ನಿಮಗೆ ಭೇಟಿ ಆಗ್ಲಕ್ಕ ಹೋಗ್ತೀನಿ. ಇಷ್ಟ ನನ್ನ ಕೆಲಸ. ಇಲ್ಲೇನ ಒಂದು ತಿಂಗಳನ್ಗಟ್ಲೆ ಇರ್ದಾಕ ಬಂದೇನಿ, ನನಗೆ ಜಾಗ ಕೊಡ್ರಿ ಅಂತ ನಾ ಏನೂ ಇಲ್ಲ ಅಂತ ಅದಕ್ಕೆ ಉತ್ತರ ಆಯ್ತದ. ಹಿಂಗೆ ಆ ರೀತಿ ಇಲ್ಲಿ ಕಲ್ಪಿತ ಪುರುಷನು ಕೂಡ ಹಿಂಗೆ ಅದಾನ, ಹೂವಿನ ಗತೆ. ಅಂದ್ರೆ ಆ ಗ್ಲಾಸ್ದಾಗ ಒಳಗ ಜಾಗ ಅವಕಾಶನೂ ಇಲ್ಲ, ಆದ್ರೆ ಹೊರಗೂ ಇಲ್ಲ ಅದು, ಹೌದಿಲ್ಲ? ಆದರೂ ಮ್ಯಾಲೆ ಸುಮ್ ತೇಲಾಡ್ತದೆ. ಆ ರೀತಿ ಹಿಂಗ ಅಂತ. ಅದಕ್ಕಾಗಿ ಒಳಗಾಗಲಿ ಹೊರಗಾಗಲಿ ಇರ್ತಾನಂತೇಳಿ, ಆ ಹೂವಿಗೇನು ಒಳಗೈತೈತಿಯೋ ಹೊರಗೈತೈತಿಯೋ ಹಿಂಗೆ. ಆ ರೀತಿ ಕಲ್ಪಿತ ಪುರುಷ ಅವ ಜೀವನು ಇಲ್ಲಿ ಅಧ್ಯಾಸ ಉಳ್ಳವನಾಗ್ಯಾನು ಅಂತ ಹೇಳ್ತಾರೆ. ಅಂದ್ರೆ ಸುಳ್ಳದನ ಅಂತವ. ಈಗ 13ನೇ ಸೂತ್ರದ 9ನೇ ನೋಡಿ, ಕಲ್ಪಿತ ಜೀವನು ಪರಬ್ರಹ್ಮದಲ್ಲಿ ಭಿನ್ನಾಭಿನ್ನನೆಂದು ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಭಿನ್ನದನ ಅಂತ ಹೇಳಕ್ಕೂ ಬರೋಂಗಿಲ್ಲ, ಅಭಿನ್ನ ಅಂತ ಹೇಳಕ್ಕೂ ಬರೋಂಗಿಲ್ಲ,
ಭಿನ್ನ ಭಿನ್ನ ಎರಡು ಕೂಡಿದ್ದಂತೂ ಹೇಳಕ್ ಬರಂಗಿಲ್ಲ. ಹೇ ಚೆನ್ನೆ ವೇದಾನುಯುಕ್ತಿಯೊಳು ಪರೀಕ್ಷಿಸೆ ನನ್ನಿ ಎನಿಸುವ ಪರಮನೊಳು ಭಿನ್ನನು ಮೇಣ್ ಅಭಿನ್ನನು ಭಿನ್ನಾಭಿನ್ನನೆಂದು ಎನ್ನಬಾರದು ಪುಸಿ ಜೀವನ. ಅಂದ್ರೆ ಪುಸಿಯಾದ ಜೀವನು ಸುಳ್ಳಾದ ಜೀವ ಸತ್ಯವಾದ ಪರಬ್ರಹ್ಮದೊಡನೆ ಭೇದ ಅಭೇದ ಭೇದಾಭೇದವುಳ್ಳವನೆಂದು ಹೇಳಲಿಕ್ಕೆ ಬರುದಿಲ್ಲ. ಅಂದ್ರೆ ಆ ಪರಬ್ರಹ್ಮಕ್ಕಿಂತ ಬೇರೆ ಅದನ್ನ ಹೇಳಕ್ ಬರಂಗಿಲ್ಲ. ಅಭೇದ ಅದ್ರ ಕೂಡ ಕುಡ್ಕೊಂಡು ಅಭೇದವಾಗಿ ಅದನ್ನಂತೂ ಹೇಳಕ್ ಬರುದಿಲ್ಲ. ಭೇದಾಭೇದ ಉಳ್ಳವ ಅದಾನಂತೂ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಭಿನ್ನ ಅಂತ ಹೇಳಿದ್ರೆ ಪರಬ್ರಹ್ಮಕ್ಕಿಂತ ಇವು ಬೇರೆ ಅದಾನು ಅಂತ ಹೇಳಿದ್ರೆ ಅದೊಂದು ಇದೊಂದು ಎರಡಾಗಿ ದ್ವೈತಾಪತ್ತಿ ಬರ್ತದೆ. ಆದ್ದರಿಂದ ಇನ್ನು ಅಭಿನ್ನ ಅಂತ ಹೇಳಿದ್ರೆ ಇದು ಮಿಥ್ಯ ಐತಿ ಜೀವ, ಆ ಬ್ರಹ್ಮ ಸತ್ಯ ಐತಿ. ಸತ್ಯ ಮಿಥ್ಯ ಎರಡು ಕೂಡಿರ್ತಾವು ಅಂದಂಗೆ ಆಕೈತಿ. ಅದು ಆಗೋದಿಲ್ಲ. ಅದಕ್ಕೆ ಭೇದಾಭೇದವನ್ನು ಹೇಳಿದರೆ ಅವೆರಡು ಪರಸ್ಪರ ತಮ ಪ್ರಕಾಶದಂತೆ ವಿರೋಧ ಅದಾವ. ಎರಡು ಕೂಡಿ ಕತ್ತಲ ಬೆಳಕ ಕೂಡಿರ್ತಾವನ ಇಲ್ಲ, ಆ ರೀತಿ ವಿರೋಧ ಆಗ್ತದ. ಅದಕ್ಕೆ ಭೇದಾಭೇದ ಅಂತೂ ಹೇಳಕ್ಕೆ ಬರಂಗಿಲ್ಲ. ಕಿಂತು ಮತ್ತೇನಾರ ಹೆಂಗಾರ ಏನತ್ತರ ಹೇಳ್ಬೇಕಿದಕ್ಕಂದ್ರ ಅನಿರ್ವಚನೀಯ ಅಂತ ಹೇಳಬೇಕು. ಕಲ್ಪಿತ ಭೇದ ವಾಸ್ತವ ಭೇದ ರೂಪ. ತಾದಾತ್ಮ್ಯ ಸಂಬಂಧ ಅಂದ್ರೆ ಕಲ್ಪಿತ, ಅದು ಕಲ್ಪಿತನ ಇದು. ಅಂದ್ರೆ ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ಮಿಥ್ಯಾಕು ಅನಿರ್ವಚನೀಯ ಕೈ. ಅನಿರ್ವಚನೀಯ ಅಂದ್ರೇನು? ಮಿಥ್ಯಾ ಅಂತ ತೋರೋದು ಅಷ್ಟ. ಹೆಂಗ ಈ ಭಿನ್ನಾದಿಗಳು ಗುಣತ್ರಯಾತ್ಮಕವಾಗುವುದರಿಂದ ತನ್ನ ನಿಜದಲ್ಲಿ ಮಿಥ್ಯೆ ಅದಾವು. ಈ ಭಿನ್ನ ಅಭಿನ್ನ ಅಂತ ಹೇಳ್ಬೇಕಾದ್ರೆ ಇವು ಸತ್ವ ರಜತಮ ಅನ್ನುವ 3 ಗುಣಗಳ ಮೂಲಕವಾಗಿ ಹಿಂಗ ಬರ್ತದ. ಆದ್ದರಿಂದ ತನ್ನಲ್ಲಿ ಆ ಗುಣ ಇಲ್ಲ. ಅದಕ್ಕೆ ಗುಣಗಳ ಮೂಲಕ ತೋರಿದ್ದು ನಿರ್ಗುಣ ಸ್ವರೂಪದಲ್ಲಿ ಇವು ಎಲ್ಲಿಯೂ ಬರ್ತಾವು ಇರಂಗಿಲ್ಲ ಅಂತ ಹೇಳ್ತಾರೆ. 10ನೇ ನುಡಿಯಲ್ಲಿ ಭಿನ್ನವೇ ಸಮವದು ಅಭಿನ್ನವೇ ಸತ್ವವೆನಿಪುದು ಭಿನ್ನಾಭಿನ್ನವೇ ರಜೋ ಗುಣವಕ್ಕೂ ಉನ್ನಿಸಿ ನೋಡಲ್ ಈ ಕಾಂಡತ್ರಯಗಳು ಚಿನ್ನಿಧಿ ಎನಿಪ ತನ್ನೊಳು ಮಿಥ್ಯೆ. ಭಿನ್ನ ಅಭಿನ್ನ ಭಿನ್ನಾಭಿನ್ನ ಇವು 3 ಕ್ರಮವಾಗಿ ತಮ ಸತ್ವ ರಜ ಗುಣಗಳುಳ್ಳವುಗಳು ಅದಾವು. ಭಿನ್ನ ಅಂದ್ರೆ ತಮೋ ಗುಣ, ಅದು ಭಿನ್ನತ್ವ ತೋರಿಸ್ತದೆ. ಸತ್ಗುಣ ಅಭಿನ್ನ ತೋರಿಸ್ತದೆ. ಭಿನ್ನಾಭಿನ್ನ ಅನ್ನೋದು 2ರಿಂದ ಕೂಡಿದ್ದ ರಜೋಗುಣ. ಆದ್ದರಿಂದ ಈ ಗುಣಗಳು ನಿರ್ಗುಣನಾದಂಥ ಚಿನ್ಮಯನಾದಂಥ ಜ್ಞಾನ ಸ್ವರೂಪ ಆತ್ಮನಲ್ಲಿ, ನಿರ್ಗುಣನಾದ ಆತ್ಮನಲ್ಲಿ ಇವು ಭಿನ್ನ ಅಭಿನ್ನ ಭಿನ್ನಾಭಿನ್ನಗಳು ಏನು ಸತ್ವರಜ ತಮ ಅಂತಕ್ಕಂಥ 3 ಗುಣಗಳಿಂದ ತೋರ್ತಾವು. ಇವು ನಿರ್ಗುಣ ಸ್ವರೂಪದಲ್ಲಿ ಇವು ಇಲ್ಲ ಅಂತ ಹೇಳಲ್ಪಡ್ತೈತಿ. ಕೆಲವರು ತಮ್ಮ ನಿಜ ಸ್ವರೂಪದ ಯಥಾರ್ಥ ಜ್ಞಾನ ಆಗುವವರೆಗೂ ಭಿನ್ನ ಅಭಿನ್ನ ಭಿನ್ನಾಭಿನ್ನ ಅಂತೇಳಿ ತರ್ಕವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ತನ್ನ ನಿಜ ಸ್ವರೂಪ ಜ್ಞಾನ ಆಗೋ ತನಕ ಇವು ಭಿನ್ನದನು ಅಭಿನ್ನದನು ಭಿನ್ನ ಭಿನ್ನದನು ಅಂತೇಳಿ ಹಿಂಗೆ ತರ್ಕ ಮಾಡ್ತಾರೆ. ಭಿನ್ನನುಮೆಂದು ಕೆಲವರು ವಿಚಾರಿಸಿ ಭಿನ್ನಾಭಿನ್ನನುಮೆಂದು ಅಭಿನ್ನನುಮೆಂದು ಭಿನ್ನಣದಿಂದ ತರ್ಕಿ ಪರಿ ಕಲ್ಪನೆ ತನ್ನೊಳು ಪುಸಿಯಂದು ತಿಳಿವನ್ನ ಅಂದರು. ಅಂದರೆ ದ್ವೈತಾದ್ವೈತವಾದಿಗಳು ಕೆಲವರು ಕಾರ
ಅನೇಕ ಪ್ರಕಾರಗಳಾದ ಯುಕ್ತಿಗಳಿಂದ ಜೀವನು ಭೇದನೆಂದು ಅಭೇದನೆಂದು ಭೇದಾಭೇದ ಸಹಿತನೆಂದು ವಾದ ಮಾಡ್ತಾರೆ. ಮತಗಳು ಅನೇಕ ಅದಾವ. ಅಂದ್ರ ಜೀವ ಈಶ್ವರ ಸರ್ವಜ್ಞತ್ವಾದಿಗಳಿಂದ ಕೂಡ್ಕೊಂಡಾನ, ಜೀವ ಕಿಂಚಿಜ್ಞತ್ವಾದಿಗಳಿಂದ ಕೂಡ್ಕೊಂಡಾನ. ಅಂದ ಮೇಲೆ ಜೀವ ಅಂದ್ರೆ ಬೇರೆ, ಪರಮಾತ್ಮ ಅಂದರೆ ಬೇರೆ. ಹಿಂಗ ಭೇದವಾಗಿ ಜೀವೇಶ್ವರರು ಭೇದ ಉಳ್ಳವರದಾರು ಅಂತ ಮಧ್ವಾಚಾರ್ಯಾದಿ ದ್ವೈತವಾದಿಗಳು ಹಿಂಗೆ ತಿಳಿತಾರೆ. ಇನ್ನ ಬಂದ ಕಾಲದಲ್ಲಿ ಜೀವ ಪರಮಾತ್ಮನಿಗಿಂತ ಭಿನ್ನದನು, ಮೋಕ್ಷ ಕಾಲದಲ್ಲಿ ಅವ ಪರಮಾತ್ಮನೊಡನೆ ಅಭಿನ್ನದಾನು ಅಂತ ಹಿಂಗೆ ಕೆಲವರು ಹೇಳ್ತಾರೆ. ಯಾರು? ಔಡಲೋಮಿ ಸಮಸಮುಚ್ಚಯವಾದಿ ಔಡಲೋಮಿಗಳು ಹೇಳ್ತಾರೆ. ಅವರು ಅಜ್ಞಾನ ಕಾಲದಲ್ಲಿ ಜೀವ ಬೇರೆ, ದೇವರು ಬೇರೆ. ಮೋಕ್ಷ ಕಾಲದಲ್ಲಿ ಇವ ಹೋಗಿ ಮತ್ತೆ ಪರಮಾತ್ಮನೊಡನೆ ಅಭೇದ ಆಗ್ತಾನೆ. ಮೋಕ್ಷ ಕಾಲ ಅಲ್ಲಿ ತನ ಮುಂದೆ ಕರ್ಮ ಉಪಾಸನೆಗಳನ್ನ ಮಾಡ್ಕೋತ, ಜ್ಞಾನ ಕರ್ಮ ಉಪಾಸನೆ ಮೂರೂ ಬೇಕು, ಕಡಿತನ ಹಿಂಗ ಅವು ಮೂರು ಸಮಾನ ಮಾಡ್ಕೋತ ಹೋಗ್ಬೇಕು ಈ ರೀತಿ. ಅದಕ್ಕೆ ಅವರು ಮೊದಲು ಅಜ್ಞಾನ ಕಾಲದಲ್ಲಿ ಬಂದ ಮೋಕ್ಷ ಕಾಲದಲ್ಲಿ ಅಂದ್ರೆ ಭೇದ ಹೇಳ್ತಾರೆ, ಮೋಕ್ಷ ಕಾಲದಲ್ಲಿ ಅಭೇದ ಹೇಳ್ತಾರೆ. ಯಾಕಂದ್ರೆ ಇವರಿಬ್ಬರಿಗೆ ಇದು ಕೊಡ್ತಾರ. ಅವ್ರು ಕೇವಲ ದ್ವೈತವಾದಿಗಳೇನದಲ್ಲ, ಜೀವ ಬ್ಯಾರೆ ಪರಮಾತ್ಮ ಬ್ಯಾರೆ ಅಂತ ಹೇಳುವ ದ್ವೈತವಾದಿಗಳೇನು ಪೂರ್ವಮೀಮಾಂಸಕ ನೈಯಾಯಿಕಾದಿಗಳು ಇವರೆಲ್ಲರಿಗೆ ಇದು ನಿಮ್ಮ ಮಾತುನೂ ಬರೋಬರಿ ಇಲ್ಲ. ಮತ್ತು ಕೇವಲ ಅದ್ವೈತ ಅಂತೇಳಿ ಅಭೇದ ಹೇಳ್ತಾರಲ್ಲ ವೇದಾಂತಿಗಳು, ಅವ್ರ ಮಾತುನೂ ಬರೋಬರಿ ಇಲ್ಲ. ನನ್ನ ಮಾತ ಬರೋಬರಿ ಇರ್ತಾನ. ಹೆಂಗಂದ್ರೆ ಯಾಕಂತ ಕೇಳಿದ್ರೆ, ಈಗ ಕೇವಲ ಈ ಪೂರ್ವ ಮೀಮಾಂಸಕರಾಗಲಿ ನೈಯಾಯಿಕಾದಿ ದ್ವೈತವಾದಿಗಳೇ ಎಷ್ಟದರಲ್ಲ, ಅದ್ವೈತವಾದಿಯನ್ನು ಬಿಟ್ಟು ಉಳಿದವರೆಲ್ಲ ದ್ವೈತವಾದಿನ. ಅವ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಒಪ್ಪವ್ರು. ಇವ್ರ ಮಾತುಗಾರ ನಂಬಿದರೆ ವೇದದಲ್ಲಿ 3 ಭಾಗದಾವ. ಮೊದಲಿಂದು ಕರ್ಮಕಾಂಡ ಐತಿ, 840 ಶಾಖೆಗಳಿಂದ ಕೂಡ್ಕೊಂಡು ಕರ್ಮಕಾಂಡ ಐತಿ. 232 ಶಾಖೆಗಳಿಂದ ಉಪಾಸನಾ ಕಾಂಡ ಐತಿ. ಮುಂದ 108 ಶಾಖೆಗಳು ಜ್ಞಾನಕಾಂಡ ಅಂತ ಹೇಳಲ್ಪಟ್ಟೈತಿ. ಈ ಪೂರ್ವ ಕಾಂಡದಲ್ಲಿ ಪೂರ್ವದೇನೋ ಪೂರ್ವ ಕರ್ಮಕಾಂಡ ಏನೈತಿ, ಇಲ್ಲಿ ಜೀವ ಬ್ಯಾರೆ ದೇವ್ರ ಬ್ಯಾರೆ ಅಂತ ಹೇಳಿದ್ದಾರೆ. ಕರ್ಮಕರ್ತ ಜೀವ, ಆ ಕರ್ಮಕ್ಕೆ ಫಲ ಕೊಡ ಈಶ್ವರ, ಹಿಂಗೆ ಹೇಳಿ. ಕರ್ಮ ಮತ್ತೆ ಪೂರ್ವ ಮೀಮಾಂಸಕರು ಒಪ್ಪಿಲ್ಲ, ಈಶ್ವರನ ಒಪ್ಪುವುದಿಲ್ಲ, ಕರ್ಮವೇ ಫಲ ಕೊಡ್ತದಂತ ಅವರು. ಅದಕ್ಕಾಗಿ ಅಂತೂ ಈ ಉಳಿದ ನೈಯಾಯಿಕಾದಿಗಳು ಈಶ್ವರನ ಒಪ್ತಾರೆ. ಆದ್ದರಿಂದ ಇಲ್ಲಿ ಜೀವ ಈಶ್ವರರಿಗೆ ಭೇದ ಇವ್ರು ಹೇಳ್ತಾರೆ. ಮತ್ತು ಜೀವ ಈಶ್ವರರ ಭೇದ ಹೇಳ್ತಕ್ಕಂಥ ಈ ದ್ವೈತವಾದಿಗಳ ಮಾತು, ಇವ್ರ ಮೋಕ್ಷ ಕಾಲದಲ್ಲಿನೂ ಕೂಡ ಅವರು ಬೇರೆ ಬೇರೆನೇ ಐತದ. ಅವನು ಜೀವನ ಅದನು, ದೇವ್ರ ಅದಾನ. ಅವ್ರಿಗೆ ಇವ್ರಿಗೆ ತಾಳ್ಮೇಳೆ ಇಲ್ಲ. ಓಂ ಶಾಂತಿನೂ ಹಂಗ ಐತಿ, ಉಳಿದು ಎಲ್ಲ ಹಂಗ ಅದಾವ, ಅದ್ವೈತವಾದ ಒಂದನ್ನು ಬಿಟ್ಟ. ಅದಕ್ಕೆ ನಿಮ್ಮ ಮಾತುದಾರ ಖರೆಯಾಗಿ ಇದನ್ನು ನಂಬ್ಕೊಂಡು ಕೂತ್ರೆ ಏನಾಕೈತಿ ಅಂದ್ರೆ, ಆ ಕಡೆಗೆ ವೇದ ಶಿರೋಭಾಗ ಉಪನಿಷತ್ವಾಗಿ ಏನೈತಲ್ಲ ಅದ್ವೈತನೂ ಬೋಧ ಮಾಡ್ತದ ಜ್ಞಾನಕಾಂಡ, ಅದು ಸುಳ್ಳಾಕತಿ. ಯಾಕೆ ಅಲ್ಲಿ ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಮಹಾವಾಕ್ಯಗಳದಾವ. ಅಲ್ಲಿ ಜೀವನು ಪರಮಾತ್ಮ ಸ್ವರೂಪನ ಅದಾನಂತ ಹೇಳ್ಕೊಂಬಂದಾರ.
ಮತ್ತು ಅದು ಬಾಧ ಆಕೈತಲ್ಲ. ಅಂದ್ರೆ ಇದನ್ನ ಜರ ಪೂರ್ವ ಭಾಗನ ನಾವು ಹಿಡ್ಕೊಂಡಿವಿ ಅಂದ್ರೆ, ಭೇದ ಒಪ್ಕೊಂಡಿವಿ ಅಂದ್ರೆ ಅದು ಬಾಧ ಆಕೈತಿ. ಅಂದ್ರೆ ಲಕ್ವ ಹೊಡೆದಂಗೆ ಆಯ್ತದು ಬಲ್ಕಿನ ಸೈಡ್. ವೇದ ಬಾಧ ಆಕತಿ ಅಂತ ಅದ ಅಥವಾ ವ್ಯರ್ಥ ಆಕತಿ. ಮತ್ತಿನ್ನು ಅದ್ವೈತವಾದಿಗಳು ಮಾತು ನಂಬಿದ್ರೆ ಬಂದ ಕಾಲಾಪಿ ಬಂದೋ ಅಭಾವ ಹೇಳ್ತಾರ ಅವರು. ಆ ಮೊದಲಿನಿಂದಲೂ ಯಾವಾಗಲೂ ಅಭೇದದನವ. ನಾವು ಮರ್ತೀವಿ, ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ, ಹಿಂಗೈತಿ. ಅದಕ್ಕೆ ಮೊದಲು ಅವ ಬ್ರಹ್ಮ ಸ್ವರೂಪದಾನು ಅಂತ ಇವರು ಅಭೇದ, ಸದಾ ಅಭೇದ ಹೇಳ್ತಾರೆ. ಮತ್ತು ಈ ಕರ್ಮಕಾಂಡ ಇದು ವ್ಯರ್ಥ ಆಕೈತಿಲ್ಲ, ಯಾವಾಗಲೂ ಪರಮಾತ್ಮನ ಅದಾನಂದ್ರೆ ಮತ್ತು ಈ ಕರ್ಮ ಯಾರಿಗೆ ಹೇಳೋದಂಗಾರ? ಈ ಎಡಕಿನ ಮಗ್ಗಲು ವ್ಯರ್ಥ ಆಯ್ತಿದೆ, ಈ ಕಡೆ ಲಕ್ವ ಹೊಡೆದಂಗೆ ಆತ. ಹಂಗೆ ಪೂರ್ವಕಾಂಡ ಏನೈತಿಲ್ಲ, ಕರ್ಮಕಾಂಡ ವೇದದಲ್ಲಿ ಇದ್ದದ್ದು ಅವು ವ್ಯರ್ಥ ಆಗಿ ಹೋಕ್ಕವು. ಅದಕ್ಕೆ ನೀವು ಕೇವಲ ದ್ವೈತ ಭೇದವನ್ನು, ಜೀವ ಪರಮರಿಗೆ ಭೇದವನ್ನು ಹೇಳುವ ನಿಮ್ಮ ಮತನೂ ದ್ವೈತವಾದಿಗಳ ಮತ ಸರಿಯಲ್ಲ, ಅದ್ವೈತ ಮತ ಅದೂ ಸರಿಯಲ್ಲ. ಯಾಕೆ ಮತ್ತೆ ಇಲ್ಲಿದು ಪೂರ್ವ ಭಾಗ ವ್ಯರ್ಥ ಆಕತಿ, ನನ್ನ ಮಾತು ಬರೋಬ್ಬರಿ ಆಕತಿ. ಯಾಕಂದ್ರೆ ನಾ ಎರಡೂ ಒಪ್ತೀನಿ. ಔಡಲೋಮಿ ಅಂತಾರೆ ಇದನ್ನು. ಇದು ಯಾರನ್ನು ಮಾತು? ಔಡಲೋಮಿಯ ಮತ. ಇದು ಪ್ರಭಾಕರಕ್ಕೆ ಬರ್ತೈತಿ. ಅದಕ್ಕೆ ವಾಸ್ತವಿಕವಾಗಿ ಮತ್ತೇನು ಅಂತ ಕೇಳಿದ್ರೆ, ನಾವೇನು ಒಪ್ತೀವಿ ಅಂದ್ರೆ, ಮೊದಲು ಅಜ್ಞಾನ ಕಾಲದಲ್ಲಿ ಜೀವ ಬ್ಯಾರೆ ದೇವ್ರ ಬ್ಯಾರೆ ಐತಿ ಅಂತ ನಾವು ಹೇಳ್ತೀವಿ. ಆವಾಗ ಆ ಅಜ್ಞಾನಿಯಾದ ಜೀವನು ಕರ್ಮಕಾಂಡಕ್ಕೆ ಅಧಿಕಾರಿ ಅದಾನು, ಆದ್ದರಿಂದ ಕರ್ಮಕಾಂಡ ವ್ಯರ್ಥ ಆಗಲಿಲ್ಲ. ಮೋಕ್ಷ ಕಾಲದಲ್ಲಿ ಅವ ಹೋಗಿ ಪರಮಾತ್ಮನೊಡನೆ ಜೀವ ಅಭೇದ ಅಂತ ಹೇಳಿ, ಆದ್ದರಿಂದ ಅದ್ವೈತವು ಸಿದ್ಧ ಆಕೈತಿ. ಅಲ್ಲಿ ಜ್ಞಾನಕಾಂಡ ವ್ಯರ್ಥ ಆಗುವುದಿಲ್ಲ, ಜ್ಞಾನ ಅಭೇದ ಹೇಳ್ತೈತೆ. ಅಭೇದ ದರ್ಶನಂ ಜ್ಞಾನಂ. ಆದ್ದರಿಂದ ಎರಡೂ ಭಾಗ ಬರೋಬ್ಬರಿ ಸಮನ್ವಯ ಆಯ್ತು. ವೇದದ ಯಾವ ಭಾಗನೂ ವ್ಯರ್ಥ ಆಗೋದಿಲ್ಲ. ನನ್ನ ಮಾತು ನಂಬಿದ್ರೆ, ಇವ್ರದ್ದು ಯಾರ್ದಾರು ನಂಬಿದ್ರೆ ಅರ್ಧ ಭಾಗ ಹೋಗ್ತೈತಿ, ವೇದ ವ್ಯರ್ಥ ಆಕೈತಿ ಅಂತ ಔಡಲೋಮಿ ಹೇಳ್ತಾರೆ. ಅದಕ್ಕೆ ಅವರು ಏನು ಮಾಡ್ಯಾರ, ಬಂದ ಕಾಲದಲ್ಲಿ ಜೀವನು ಪರಮಾತ್ಮನಕ್ಕಿಂತ ಬೇರೆ ಅದಾನು, ಮೋಕ್ಷ ಕಾಲದಲ್ಲಿ ಅಭಿನ್ನ ಆಗ್ಯಾರ. ಬಂದ ಕಾಲದಲ್ಲಿ ಭೇದ, ಮೋಕ್ಷ ಕಾಲದಲ್ಲಿ ಅಭೇದ ಅಂತ ಈ ರೀತಿ ಹೇಳೋರು ಯಾರಂದ್ರೆ ಔಡಲೋಮಿ. ಇನ್ನು ಕೆಲವರು ಉಪಾದಿಯಿಂದ ಬೇರೆಯಾಗಿ ತೋರಿದರು ಸ್ವರೂಪತ ಅಭಿನ್ನ ಅಂತ ಹೇಳ್ತಾರಲ್ಲ, ಇವರು ವೇದಾಂತಿಗಳು. ಉಪಾಧಿ ಮೂಲಕವಾಗಿ ಕಾರ್ಯೋಪಾಧಿರಯಂ ಜೀವ ಕಾರಣೋಪಾಧಿರೀಶ್ವರ ಕಾರ್ಯಕಾರಣತ್ವಂ ಹಿತ್ವ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಇಲ್ಲಿ ಹೇಳೋದು. ಇದು ವೇದಾಂತ. ಆದ್ದರಿಂದ ಇವರೆಲ್ಲ ತಮ್ಮ ತಮ್ಮ ನಿಜ ಸ್ವರೂಪದ ಜ್ಞಾನ ಆಗುವ ತನಕ ಈ ರೀತಿ ವಾದ ಮಾಡ್ತಾರೆ. ಜ್ಞಾನ ಆಗುವ ತನಕ ಇವು ವಾದ ಅದಾವ. ಆಮೇಲೆ ಜ್ಞಾನ ಆದಮೇಲೆ ಎಲ್ಲ ಸುಳ್ಳೈತೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದ್ಬಿಡ್ತೈತಿ. ಹೇಗ? ಆದ್ದರಿಂದ ಈಗ 12ನೇ ನುಡಿಯಲ್ಲಿ ಈ ವಿಷಯದಲ್ಲಿ ತರ್ಕ ಅವಿಚಾರ ಮೂಲಕವಾಗಿರುತ್ತದೆ. ವಿಚಾರ ಮಾಡಿದಾಗ ಭಿನ್ನಾದಿ ಯಾವ ರೂಪದಿಂದಲೂ ಏನೂ ಹೇಳಿಕ್ ಕೊಡೋದಿಲ್ಲ. ಭಿನ್ನದಾನು, ಆ ಜೀವ ಪರಮಾತ್ಮನಿಗಿಂತ ಭಿನ್ನದನು, ಅಭಿನ್ನದನು, ಭಿನ್ನದನು, ಹಿಂಗೇನು ಹೇಳಕ ಬರುವುದಿಲ್ಲ. ಯಾಕಂದ್ರೆ ಕಲ್ಪಿತನೇ ಇಲ್ಲದವನಾದ್ದರಿಂದ ಏನು ಹೇಳೋದು ಅವನ ಬಗ್ಗೆ? ಅವ ಇಲ್ಲದವ ಹೇಗೆ? ಈಗ ಉಳ್ಳವನೊಳು ನೋಡಲಿಲ್ಲದವನು ಭಿನ್ನನು ಅಲ್ಲ,
ಅಲ್ಲ, ಅಭಿನ್ನ ರೂಪನೂ ಮಲ್ಲ. ಚೆಲ್ಲೆ ಕಂಗಳೇ ಕೇಳು, ಭಿನ್ನಾತ್ಮಕನು ಅಲ್ಲವು ಅರಿಯೇ ತಾನಿಲ್ಲದವನಾಗಿ ಅಂದ್ರ ಏನಂತಾರ? ಇದ್ದ ಬ್ರಹ್ಮದಲ್ಲಿ ಇಲ್ಲದ ಕಲ್ಪಿತನನ್ನು ಕುರಿತು ಭಿನ್ನದಾನು ಅಭಿನ್ನದಾನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದ್ದ ಬ್ರಹ್ಮದಲ್ಲಿ ಇಲ್ಲದ ಕಲ್ಪಿತ ಪುರುಷ ಅವನೇನು ಭಿನ್ನದಾನು ಅಂತ ಹೇಳಕ್ ಬರ್ತೈತೋ ಅಭಿನ್ನ ಅಂತ ಹೇಳಕ್ ಬರ್ತೈತೋ? ಯಾಕ ಅವ ಇಲ್ಲೇ ಇಲ್ಲ, ಆದ್ರಿಂದ ಹೇಳಕ್ ಬರುದಿಲ್ಲ ಅಂತ ತಾತ್ಪರ್ಯ. ಈಗ ಗಣಪತಿ ಅವ ಮಣ್ಣಿನಕಿತ ಬ್ಯಾರೆ ಅದಾನೋ ಏನು ಮಣ್ಣಿನ ಒಳಗದಾನೋ ಏನು ಹೇಳೋಣ? ಗಣಪತಿ ಮಣ್ಣಿಗೆ ಅಭಿನ್ನದಾನೋ ಏನು ಮಣ್ಣಿಗೆ ಅಭಿನ್ನ ಆಗ್ಯದಾನೋ ಏನು ಭಿನ್ನದಾನೋ ಅಂತ ಕೇಳಿದ್ರೆ ಏನು ಹೇಳೋದು? ಅಭಿನ್ನ ಹೇಳಿದ್ರೆ ಬರೋಬ್ಬರಿ ಆಕತ್ತೇನ ಅಂತ ಹೇಳಿ ಅನುಮಾನ ಆಕತ್ತೇನ? ಅಭಿನಯ ನಾವು ಇಲ್ಲ ಅಲ್ಲಿ ಇದ್ದದ್ದರ ಮಣ್ಣ, ಗಣಪತಿ ಅನ್ನೋದ ಸುಳ್ಳ ಅಂತ ಅಲ್ಲಿ ಹೇಳೋ ತಾತ್ಪರ್ಯ ಏನು? ತೋರೈತಿ, ಹಂಗ ಆಕಾರ ತೋರೈತಿ. ಮೋಡಗಳು ಹಿಂಗ ಕೂಡ್ಕೊಂಡು ಅವು ಏನು ಹಿಂಗ ಕೌದು ನಿಂತಾಗ ಒಂದು ಗಂಧರ್ವ ನಗರ, ಗಂಧರ್ವರು ದೇವತೆಗಳು ಬೇರೆ, ಗಂಧರ್ವರು ಬೇರೆ, ಗಾನ ವಿದ್ಯಾದಿಗಳು ಗಂಧರ್ವರು. ಅವ್ರದೊಂದು ಇದು ಗಂಧರ್ವ ನಗರ, ಅದೊಂದು ಅವ್ರದೊಂದು ನಗರ ಐತೆ ಅಂತ ಹಿಂಗ ತೋರ್ತೈತೆ. ಐತೆ ಅದ ಇಲ್ಲ. ಹಾಗೆ ಇಲ್ಲಿ ಗಣಪತಿ ಅನ್ನೋದು ಕೂಡ ಅದು ಇಲ್ಲ ಸುಮ್ಮ ಮಣ್ಣಿನ ಆಕಾರ ಮಾಡಿ ತೋರೈತಿ. ಇದ್ದದ್ದೊಂದ ಮಣ್ಣು, ಅದಕ್ಕೆ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಕಲ್ಪಿತನನ್ನು ತೋರು. ಹಂಗ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಕಲ್ಪಿತ ಪುರುಷ, ಹಂಗೆ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿ ತೋರೈತಿ ಹೀಗಂತ. ಆದ್ರಿಂದ ಅದನ್ನು ಹೆಂಗ ಆ ಗಣಪತಿ ಅನ್ನೋದು ಆ ಮಣ್ಣಿನಕ್ಕಿಂತ ಭಿನ್ನ ಅಭಿನ್ನ ಹಿಂಗೇನು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅದು ಒಳಗೈತಿ ಅಂದ್ರೆ ಆ ಕೂಸಿನ ಗತಿ ಇರ್ಬೇಕಾಕತಿ, ಹೊಟ್ಟೆಗಿದ್ದ ಕೂಸಿನ ಗತಿ. ಹೊರಗಂದ್ರೆ ಬಗಲಾಗಿನ ಕೂಸಿನ ಗತಿ ಇರ್ಬೇಕಾಕತಿ. ಉದಾಹರಣೆ ಹೇಳ್ಕೊಂಡ ಬಂದಾರ. ಮತ್ತೆ ಹಂಗದಾನ ನಾವು ಇಲ್ಲ ಅಂದ್ರೆ ಕಲ್ಪಿತವಾಗಿ ತೋರ್ಯಾನಿಷ್ಟೇ. ಹಂಗೆ ಗಣಪತಿ ಹಂಗೆ ಕಾಲ್ಪನಿಕ ಐತೋ ಹಂಗೆ ಈ ಕಲ್ಪಿತ ಪುರುಷ ಜೀವ ಇವನು ಕೂಡ ಕಾಲ್ಪನಿಕನೇ ಇದಾನ ಅಂತ ಹಿಂಗೆ ತಾತ್ಪರ್ಯ. ಸ್ಥಾಣು ಚೋರರ ದೃಷ್ಟಾಂತದಂತೆ ಬ್ರಹ್ಮದಲ್ಲಿ ಕಲ್ಪಿತ ಪುರುಷ ಇಲ್ಲ ಅಂತ ಹೇಳ್ತಾರೆ. ಈಗ ಮತ್ತದು ಸ್ಪಷ್ಟ. ಉಳ್ಳ ಸ್ಥಾಣುವಿನೊಳಗೆ ಇಲ್ಲದ ಚೋರನಂತೆ ಇಲ್ಲವ ಕಲ್ಪಿತ ಪುರುಷನು ಉಳ್ಳ ಪರಾತ್ಮಕನಳು ತೋರಿ ದಿಟಕ್ಕೆ ತಾನಿಲ್ಲವೆನಿಪನು ನೋಡಿದು ತತ್ವ ಅಂದ್ರೆ ಇದ್ದ ಮೋಟ ಮರದಲ್ಲಿ, ಮೋಟ ಮರ ಅಂದ್ರೆ ಮಂಡ ಗಿಡ, ತೊಂಗೆ ಎಲ್ಲ ಕಡ್ದು ಮಂಡ ಗಿಡ ಐತಿಲ್ಲ ಅದರಲ್ಲಿ ಇಲ್ಲದ ಕಳ್ಳನ ಪ್ರತೀತಿ ಆಕೈತಿ. ಮಂಡ ಗಿಡದಾಗ ತುಡುಗ ಯಾವನು ನಿತ್ತಾನಲ್ಲಿ ಹಾದಿ ಬಿಡಿಲಕ್ಕ ಅಂತೇಳಿ ಕಾಣಿಸ್ತೈತಿ, ತೋರ್ತೈತಿ. ಆದ್ರ ಹಂಗ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಕಲ್ಪಿತ ಪುರುಷನ ಪ್ರತೀತಿ ಹಾಗೇ ಐತಿ. ಅದು ಕಲ್ಪಿತ ಪುರುಷ ಸತ್ಯದಾನೋ ಏನೋ ಅಲ್ಲಿ ಹಂಗ ಇಲ್ಲಿ ಕಳ್ಳ ನಿಂತಾನೇನೋ ಅಂತ ಸತ್ಯವಾಗಿ ತೋರಿದಂತೆ ಇಲ್ಲಿ ಕಲ್ಪಿತ ಪುರುಷ ಹಂಗ ಆ ಬ್ರಹ್ಮದಲ್ಲಿ ತೋರ್ಯಾನ. ನಾವು ಮಂಡ ಗಿಡದಾಗ ಹೆಂಗ ಪುರುಷ ತೋರ್ಯಾನ ಹಂಗ ಬ್ರಹ್ಮದಲ್ಲಿ ಕಲ್ಪಿತ ಪುರುಷ ತೋರ್ಯಾನ. ತೋರಿ ತಾನೇ ಇಲ್ಲದಂತ ಆಗೋದು.
ಯಾಕಂದ್ರೆ ಮುಂದಕ್ಕೆ ಹೋಗಿ ನೋಡಿದ್ರೆ ಯಾರವರು ಅಂತ ಮಾತಾಡಿಸಿ ಏನು ಮಾಡಿ ಮುಂದೆ ಜರ ನೋಡಿದ್ರೆ ಮಂಡ ಗಿಡ ಐತೆ ಅಲ್ಲಿ ಯಾರಿಲ್ಲ. ಹೌದಲ್ಲ? ಆ ಪುರುಷ ಅನ್ನೋದು ಸುಳ್ಳಾಕತ್ತೆ. ಹಂಗೆ ಆ ಬ್ರಹ್ಮವನ್ನು ಕೂಡ ನಾವು ವಿಚಾರ ಮಾಡ್ಕೋತ ಪೂರ ಹೋಗ್ಬಿಟ್ರೆ ಆವಾಗ ಈ ಕಲ್ಪಿತ ಪುರುಷ ಅನ್ನೋದ ಸುಳ್ಳಾಕೈತಿ. ಅಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳುವ ರೀತಿಯಲ್ಲಿ ಮತ್ತೊಂದು ಅನ್ನೋದು ಏನೂ ಇಲ್ಲ ಅಲ್ಲಿ. ಆದ್ದರಿಂದ ಏನೊಂದು ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದೇ ಭಾವ. ಮತ್ತಿದು ಇವಂದು ತೋರಿದ್ದಕ್ಕೆ ಏನು ಗತಿ? ಏನೂ ಇಲ್ಲ ಅವ ಅಂತಂದ್ರೆ ಮತ್ತು ತೋರೈತಲ್ಲ ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ ಅನ್ಬೇಕು. ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ತನ್ನ ಅಭಾವ ಅಧಿಕರಣದಲ್ಲಿ ತಾನು ತೋರುವುದಕ್ಕನ ಅಧ್ಯಾಸ ಅಂತಾರೆ. ಈಗ ಹಗ್ಗದಲ್ಲಿ ಸರ್ಪ ತೋರ್ಯದ, ಆ ಸ್ವಭಾವ ಅಧಿಕರಣ ಎಲ್ಲಿ ತೋರ್ಯದ? ಹಗ್ಗರೂಪ ಅಧಿಕರಣದಲ್ಲಿ. ಅಧಿಕರಣ ಅಂದ್ರೆ ಅಧಿಷ್ಠಾನದಲ್ಲಿ. ತನ್ನ ಸ್ವಭಾವೋ ಅಧಿಕರಣ. ಅವಭಾಸ ಅಂದ್ರೆ ತೋರುವುದು, ಪ್ರತೀತಿ ಆಗೋದು. ಅಧಿಷ್ಠಾನ ರೂಪ ಹಗ್ಗದಲ್ಲಿ ಸರ್ಪ ಅನ್ನೋದು ಇಲ್ಲ, ಅಭಾವ ಐತಿ, ಅದರ ಅಭಾವ ಐತಿ. ಆದ್ರೆ ಅವಭಾಸೋ ಅಂದ್ರೆ ತೋರೈತಿ. ತನ್ನ ಅಭಾವ ಅಧಿಕರಣದಲ್ಲಿ ತಾನು ತೋರುವುದಕ್ಕನ ಅಧ್ಯಾಸ ಅತ್ತಾರ, ಭ್ರಾಂತಿ ಅತ್ತಾರ. ಆ ರೀತಿ ಆ ಇದ್ದ ಹಗ್ಗದಲ್ಲಿ ಇಲ್ಲದ ಸರ್ಪ ತೋರೈತಿ, ಅಧ್ಯಾಸವಾಗಿ ತೋರೈತಿ. ಅಧಿಷ್ಠಾನದಲ್ಲಿ ಅದು ಅಧ್ಯಸ್ಥ ಆಗಿ ತೋರ್ಯದ. ಹಂಗ ಈ ಕಲ್ಪಿತ ಪುರುಷನು ಕೂಡ ಬ್ರಹ್ಮರೂಪ ಅಧಿಷ್ಠಾನದಲ್ಲಿ ಹಿಂಗ ಅಲ್ಲಿ ಕಲ್ಪಿತವಾಗಿ ತೋರ್ಯ ಅಂದ್ರೆ ಇದಕ್ಕೆ ಅಧ್ಯಾಸ ಅನ್ನೋದು ಅಂತ. ಕಲ್ಪಿತ ಪುರುಷನು ತನ್ನ ನಿಜವನ್ನು ತಾನು ತಿಳಿಯುವವರೆಗೆ ನಿಜವೆಂಬಂತೆ ತೋರುವನು. ಅರತ ನಂತರ ತಾನು ನಾನು ನೀನು ಎಂಬುದು ಎಲ್ಲವೂ ಮಿಥ್ಯಾಗಿ ಹೋಗತಿ. ಏನಂತಾರ? ಕಲ್ಪಿತ ಪುರುಷ ಏನದನಲ್ಲ, ಆ ತನ್ನ ಆತ್ಮಸ್ವರೂಪದ ಯಥಾರ್ಥ ಜ್ಞಾನ ಆಗುವ ತನಕನೂ ಅವ ಖರೆ ಅದಾನು ಅಂತ ಹಿಂಗ ತೋರ್ತದ. ಆದರೆ ಆ ತನ್ನ ಸ್ವರೂಪದ ಯಥಾರ್ಥ ಜ್ಞಾನ ಆದಮೇಲೆ ನಾನು ನೀನು ಅನ್ನೋದು ಹೋಗೇ ಬಿಡ್ತೈತಿ. ನಾನು ನೀನೆಂಬುದಳಿದು ತಾನೇ ತಾನಾಗಿ ಬಿಟ್ಟು ಬಿಡ್ತಾನೆ. ಮತ್ತೆ ಅಲ್ಲಿ ನಾ ಅನ್ನೋದು ಇಲ್ಲ, ನೀ ಅನ್ನೋದು ಇಲ್ಲ, ತಾನು ತಾನೇ. ಈ ರೀತಿ ಅಂದ್ರೆ ಎಲ್ಲ ಮಿಥ್ಯೆ ಆಗಿಬಿಡ್ತೈತಿ, ತೋರುವುದು ಎಲ್ಲ. ಎನ್ನೆಗಂ ಈ ಪರಿಯೋಳು ನೆರೆಪುಸಿಯಂದು ತನ್ನ ತಾನರಿಯದ ಮುನ್ನವೇ ನನ್ನಿ ಎಂಬಂತೆ ಎಸೆದಿರ್ಪನರಿಯೇ ಬಳಿಕ ನೀನು ನಾನೆಂಬುದೆಲ್ಲವೂ ಮಿಥ್ಯೆ. ಏನಂತಾರ? ಕಲ್ಪಿತ ಪುರುಷನು ಗುರುಶಾಸ್ತ್ರಗಳಿಂದ ತನ್ನ ನಿಜವನ್ನು ತಾನು ತಿಳಿಯುವುದಕ್ಕಿಂತಲೂ ಮೊದಲೇ ಸತ್ಯ ಅನ್ನೋ ಹಾಗೆ ತೋರ್ತಾನೆ. ಕಲ್ಪಿತ ಪುರುಷ ಗುರುಶಾಸ್ತ್ರಗಳಿಂದ ಅವ ಈ ಶಾಸ್ತ್ರ ಅಭ್ಯಾಸ ಮಾಡಿಕೊಂಡು ತಿಳ್ಕೊಳ್ಳೋ ತನಕ ತನ್ನ ನಿಜವನ್ನು ತಾನು ತಿಳಿಯೋದಕ್ಕಿಂತ ಮೊದಲು, ಇನ್ನ ತಿಳಿದಿಲ್ಲ ಅಂದ್ರೆ ಇನ್ನ ಶಾಸ್ತ್ರ ಅದು ಏನೂ ಗೊತ್ತಿಲ್ಲ ಅಂದಾಗ ಅವಾಗ ಇದ್ರ ಬಗ್ಗೆ ಏನೂ ಗೊತ್ತಿರಂಗಿಲ್ಲ. ಆವಾಗ ಆ ಜೀವ ಅಂದ್ರೆ ಅದು ಸತ್ಯ ಅಂತನ ಬುದ್ಧಿ ಇರ್ತದೆ. ಸತ್ಯ ಅನ್ನೋ ಹಾಗೆ ತೋರ್ತಾನ ಅವಾಗ ಜೀವ, ಕಲ್ಪಿತ ಪುರುಷ. ತನ್ನ ಸ್ವರೂಪ ಜ್ಞಾನ ಆಯ್ತಂದ್ರೆ ಇದೆಲ್ಲ ಶಾಸ್ತ್ರ ಅಭ್ಯಾಸ ಮಾಡಿ ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನದನಿ,
ನಾ ಏನು ದೇಹ ಅಲ್ಲ ಮತ್ತು ಕರ್ತಾ ಭೋಕ್ತಾ ಜೀವನೂ ಅಲ್ಲ ಅನ್ನೋದು ತನ್ನ ಯಥಾರ್ಥ ಜ್ಞಾನ ಆಯ್ತು ಅಂದ ಮೇಲೆ ತಿಳಿದ ಮೇಲೆ ಅಲ್ಲಿ ನಾನು ಮತ್ತು ನೀನು ಎಂಬುವ ಭೇದನ ಇರಂಗಿಲ್ಲ. ನಾ ಜೀವದನಿ, ನೀ ಪರಮಾತ್ಮ ಅದಿ, ಅಥವಾ ನಾನು ನೀನು ಅಂತೇಳಿ ಜೀವ ಈಶ್ವರ ಭೇದ ಆಗಲಿ, ಜೀವರ ಪರಸ್ಪರ ಭೇದ ಆಗಲಿ, ಎಲ್ಲ ಭೇದ ಹೋಗ್ಬಿಡ್ತೈತಿ. ಪಂಚ ಪ್ರಕಾರ ಭೇದ ಅದಾವಿಲ್ಲೋ, ಜೀವ ಈಶ್ವರ ಭೇದ, ಜೀವರ ಪರಸ್ಪರ ಭೇದ, ಜಡ ಭೇದ, ಜಡ ಈಶ್ವರ ಭೇದ, ಜಡ ಭೇದ, ಎಲ್ಲ ಭೇದ ಹೋಗಿಬಿಡ್ತಾವು. ಈ ರೀತಿ ಎಂಬುದು ಭೇದವೇ ತೋರಲಾರದು, ಅಂದರೆ ಮಿಥ್ಯೆಯಾಗಿರುತ್ತವೆ. ಭೇದ ಎಲ್ಲ ಇವು ಮಿಥ್ಯದವು. ಮೋಟ ಮರವನ್ನು ತಿಳಿಯುವ ಪರ್ಯಂತರ ಕಳ್ಳ ತೋರಿದಂತೆ ಇವು ಭೇದ ಏನದವಲ್ಲ ತೋರ್ತಾವು. ಅಧಿಷ್ಠಾನ ಜ್ಞಾನ ಆದಮೇಲೆ ತೋರಂಗಿಲ್ಲ ಅಂತ ಅರ್ಥ. ಕಲ್ಪಿತ ಪುರುಷನಾದ ಜೀವನು ಮತ್ತು ಈ ಜಗತ್ತು ಎರಡೂ ಸುಳ್ಳಾಗಲು ಸಹಜವಾದ ತನ್ನ ನಿಜವೇ ಉಳಿತದ ಅಂತ ಈಗ 15ನೇ ನುಡಿಯೊಳಗೆ ಹೇಳ್ತಾರೆ. ಪುಸಿಯಾಗೆ ತನ್ನಿಂದ ತಾನು ಮೀ ಜಗಮಿಂತು ಶಶಿಮುಖಿ ನಿಜ ಸತ್ಯವೇ ಮುಳಿಯುವುದು. ವಶದು ವಶದು ನೀನದರಿಂದವನು ಮತಿಮುಟ್ಟಿ ಭಾವಿಸು ವೇಷ ವಿಭ್ರಾಂತ ನಟನಂತೆ ಅಂದ್ರೆ ಉದಾಹರಣೆ ಕೊಡ್ತಾರೆ. ವೇಷ ವಿಭ್ರಾಂತ ನಟನಂತೆ ಅಂತೇಳಿ ಏನಂತಾರೋ, ಕಲ್ಪಿತ ಅಂದ್ರ ಇಲ್ಲಿ ಯಾರು ಜೀವ, ಕಲ್ಪಿತ ಪುರುಷ ಅಂದ್ರ ಜೀವ ಮತ್ತು ಈ ಜಗತ್ತು, ಇವು ಎರಡು ಮಿಥ್ಯೆಗಳೆಂದು ಯಾವಾಗ ತಿಳಿತಾನೋ ಆಗ ಮಾತ್ರ ಬಾಕಿ ಉಳಿತೈತೇನೋ, ತನ್ನ ಅಧಿಷ್ಠಾನ ಸ್ವರೂಪ ಉಳಿತೈತಿ. ಯಾಕಂದ್ರೆ ಹೀಗಾಗಬೇಕಾದ್ರೆ, ಇವೆರಡೂ ಸುಳ್ಳಾಗಿ ತನ್ನ ಸ್ವರೂಪ ಉಳಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಪಂಚದಶಿಕಾರ ಹೇಳ್ತಾರೋ, ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನಃ. ನಾವು ಯಾವಾಗಲೂ ವಿಚಾರ ಮಾಡ್ತಾ ಇರಬೇಕು. ಏನು? ಸಂಸಾರದ ವಿಚಾರ, ಸಂಸಾರದ ಮಾಡೋದು ಹೇಳಿಲ್ಲ. ಇಲ್ಲಿ ಜೀವ ಅಂದ್ರೇನು, ಜಗತ್ ಅಂದ್ರೇನು, ಪರಮಾತ್ಮ ಅಂತ ಹೇಳ್ತಾರ. ಪರಮಾತ್ಮ ಅಂದ್ರೆ ಯಾರು? ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕು. ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನಃ. ಹಿಂಗೆ ವಿಚಾರ ಮಾಡ್ಕೋತ ಇರೋಣದ್ರಿಂದ ಏನಕ್ಕೈತೆ ಅದರ ಪ್ರಯೋಜನ ಅಂತ ಕೇಳಿದರೆ, ಇಲ್ಲಿ ಹೇಳಿದ ಪ್ರಕಾರ ಜೀವಭಾವ ಜಗದ್ಭಾವ ಬಾಧೆ. ನಾನು ಜೀವನಿದ್ದೇನೆ, ಕರ್ತಾ ಭೋಕ್ತಾ ಸುಖಿ ದುಃಖಿ ಹುಟ್ಟಾವ್ ಸಾಯವ್ ಅಂತ ಏನೈತಲ್ಲ, ಬಾಧೆ ಸುಳ್ಳಕತಿ. ಇದೊಂದು ಜಗತ್ತೈತಲ್ಲ, ಈ ಜಗತ್ನಾಗ ನಾ ಅದೇನಿ ಅಂತ ಏನು ತೋರ್ಲಕತೈತಿ, ಈ ಜಗತ್ತೂ ಸುಳ್ಳಾಕೈತಿ. ಯಾಕಂದ್ರೆ ಇವೆರಡು ಅಧಿಷ್ಠಾನದಲ್ಲಿ ಅಧ್ಯಸ್ಥದಾವು. ಅಧಿಷ್ಠಾನದಲ್ಲಿ ಅಧ್ಯಸ್ಥದಾವು. ಅಧ್ಯಸ್ಥ ವಸ್ತು ಅಧಿಷ್ಠಾನ ರೂಪ ಹೋವೆ ಹೇ. ಅದನ್ನು ವಿಚಾರ ಮಾಡಿದಾಗ ಏನಾಗ್ತೈತಿ? ಈಗ ಹಗ್ಗದಲ್ಲಿ ಹಾವು ತೋರೆಯೋದು, ಹೌದಾ? ಇದು ಏನೈತೆ ಅಂತ ವಿಚಾರ ಮಾಡಿದಾಗ ಹೋಗೋದು ಏನು? ಇಲ್ಲಿಕ್ಕ ವಿಚಾರ ಮಾಡ್ಲಾರ್ದ ಸುಮ್ಮನೆ 10 ವರ್ಷ ನಿಂದ್ರ ನಿನಗೆ ಹಂಗೆ ಕಾಣುದು. ಒಬ್ಬ ಹೆಣ್ಮಗಳು ಮಗ ಮಿಲ್ಟ್ರಿಗೆ ಹೋಗಿದ್ದತ್ತು. ಮಿಲ್ಟ್ರಿಗೆ ಹೋಗೋಣ, ಅವ ಇಲ್ಲೇ ಮನ್ಯಾಗ ಕೆಲಸ ಮಾಡ್ತಿದ್ದ, ಹೊಲ ಮನೆ. ಮಿಲ್ಟ್ರಿ ಭರ್ತಿ ಆಯ್ತು, ಮಿಲ್ಟ್ರಿಗೆ ಹೋಗ್ಬಿಟ್ಟ. ಅವ ಎಲ್ಲ ಹೊಲಕ್ಕ ಇದು ಅದು ಮಾಡೋದು, ಒಂದು ಹಗ್ಗ ಕಣ್ಣಿ ಎಲ್ಲ ಮಾಡಿಕೆ ಅದನ್ನು ಹೊಸದಿದ್ದು ಒಂದು ಹಗ್ಗ, ಅದನ್ನು ಇನ್ನ
ಮಾಡ್ಬೇಕಂದಿದ್ದ ಬೇಡ ಇತ್ತೆ ಇಲ್ಲಿ ಅಲ್ಲ ಇದು ಬಂದೈತಿ ಭರ್ತಿ. ಹೋಗಿ ಭರ್ತಿ ಆದ ಮಿಲ್ಟ್ರಿಗೆ ಹೋಗೇ ಬಿಟ್ಟವ. ಅದನ್ನ ಹಂಗ ಕೋಳಿ ಒಳಗೆ ಹೋಗೋದಕ್ಕೆ ಹೋಗಿದ್ದ. ಈಕಿ ಭಾಳ ದಿವ್ಸಕ್ಕೆ ಬಾಗಿಲನ್ನ ತೆರೆದಿಲ್ಲ. ಮಗ ಒಬ್ಬನ ಮನ್ಯಾಗ ಮತ್ತೆ ಯಾರಿಲ್ಲ. ಮತ್ತಿನ್ನು ಸ್ವಲ್ಪ ಏನರ ಕಸಾರ ಹೊಡೆಯೋನು ಒಂದಿಟ್ಟು ರೂಮ್ನ್ಯಾಗ ಅಂಥೇಳಿ ಬಾಗಿಲ ತೆರೆದಳು ಈಕಿ ಮುದುಕಿ. ಬಾಗಿಲ ತೆರೆದ ಕೂಡಲೇ ಒಳಗೆ ಯವ್ವ ಹಾವು ಐತೆ ಅಂದ. ಬಡ ಜನ ಹೊರಗೆ ಓಡಿ ಬಂದು ಬಾಗಿಲ ಮುಚ್ಚಿ ಕೊಂಡಿ ಹಾಕಿ ಬಿಟ್ಟು ಒಂದು ತಿಂಗಳ ತನಕ ತೆರಲಿಲ್ಲ. ಆ ಕಡೆ ಅಲ್ಲಿ ಹೋಗಿ ನನಗೆ ಕಡ್ದು ಹಿಡಿದಿತ್ತಂತೆ. ಅನ್ನಿ ಗೋಪಾಲ್ನಾರ ಕರಿಬೇಕಾಗಿತ್ತಿಲ್ಲ ಅಂತೇಳಿ ಅಂತಿದ್ವಿ ಕರೆ. ಆಕೆ ಆನ ಹಿಂದಿಗಡೆ ಅದು ಒಂದು ತಿಂಗಳ ಮೇಲೆ ಮತ್ತೆ ನೋಡ್ಬೇಕೇನು ಹೋಗೈತೋ ಏನು ಇನ್ನ ಆಯ್ತೋ ಅಂತೇಳಿ ಆಕಿ ಬಾಗಲ ತೆರೆದಳು. ಮತ್ತು ಒಂದು ತಿಂಗಳ ಮೇಲೆ ತೆರೆದು ನೋಡಿದ್ಳು, ಯವ್ವ ಇನ್ನ ಇಲ್ಲೇ ಮರಿ ಮಾಡೈತೆ. ಅದು ಇನ್ನು ಇಲ್ಲೇ ಐತಿ, ಇನ್ನು ಹೋಗಿಲ್ಲ, ಅದು ಹೊರಗೆ ಹೋಗಿಲ್ಲ. ನಾವು ಒಳಗೆ ಹೋಗೋದು ಬೇಡ, ಎಲ್ಲಿ ಕಸ ಹೊಡೆಯೋದು ಬೇಡ, ಏನು ಬೇಡ ಯವ್ವ ಅಂತ ಮತ್ತು ಕೀಲಿನ ಹಾಕಿಬಿಟ್ಟಳೆ. ಕೀಲಿ ಹಾಕಿಬಿಟ್ಳು. ಒಂದು ವರ್ಷದ ಮೇಲೆ ಬಂದ ಮಗ. ಬಂದು ಅವ ಆ ಬಾಗಲ ಅದು ಕೀಲಿ ಯಾಕೆ ಹಾಕಿ ಮತ್ತು ತಾಯಿಲಿ ಕೀಲಿ ತೆರೆಯೋಣ. ಬೇಡಯಪ್ಪ ಹಾವು ಐತೆ ಒಳಗೆ ಅಂದ. ಹಾಂ ಯಾವಾಗ ಎಲ್ಲಿ? ಒಂದು ವರ್ಷ ಆಯ್ತು, ಅದು ಅಲ್ಲೇ ಮನೆ ಮಾಡ್ಕೊಂಡು ಕೂತ್ಬಿಟ್ಟೈತಿ ಅಂದ್ರು. ಅವ ಅಂದ ವರ್ಷ ಹೆಂಗಿರ್ತೈತಿ ಅದು ಅಂತೂ ತಂದಿರ್ತ ನೋಡೋನು ಅಂತ ಕೀಲಿ ತೆರೆದ. ನೋಡ್ದ, ಅವಗೂ ಜರ ಕಂಡಿತ್ತ. ಯಾಕೆ ಒಳಗೆ ಹತ್ತಿಲ್ಲ ಕೋಲಿ ಕಂಡು ಕೂಡಲೇನ ಮತ್ತು ಕಿಟಕಿ ಪಡಿಕೆ ಎಲ್ಲ ಬಂದಿದ್ದು. ಆವಾಗ ಕಿಟಕಿನೇ ಬಿಡ್ತಿದ್ದಿಲ್ಲ ಮನೆಗೆ. ಅದು ಆ ಹಳಿ ಕಾಲ ಇದು. ಹಾಂ, ಹಿಂಗಾಗಿ ಅಲ್ಲಿನ ಮುಂದೆ ಒಂದಿಷ್ಟು ಮನೆಗೆ ಹೋಗಿ ನೋಡ್ದ. ನಾನಾ ಹೊಸದು ಹಾಗೈತೆ ಅದು ಮಿಲ್ಟ್ರಿ ಆರ್ಡ್ರ್ ಬರೋಣ, ನಾ ಹಂಗ ಹೋಗೋದಕ್ಕೆ ಹೋಗಿಬಿಟ್ಟಿದ್ದೆ, ನಾ ಹೊಸದು ಹಾಗದು ಅಂದ. ಏಯಪ್ಪ ನಾನು ವರ್ಷ ತನಕ ಹಂಗಿತ್ತು, ಅದು ಯಾವಾಗ ನೋಡಿದ್ರು ಕಾಣಿಸತಿತ್ತು ಅಂದ. ಹಂಗೆ ಹೇಳೋ ತಾತ್ಪರ್ಯನು ಅಲ್ಲಿ ತಾನು ಅದನ್ನು ತಿಳಿಯೋ ತನಕ ಮಾತ್ರ ಅದು ತೋರತೈತೆ. ಅದು ಏನಂತ ವಿಚಾರ ಮಾಡ್ಲಾರ್ದ, ವಿಚಾರ ಮಾಡೋ ತನ ಅದು ತೋರುದನ. ವಿಚಾರ ಮಾಡಿದ ಕೂಡಲೇನ ಅದು ಹೋಗಿಬಿಡ್ತೈತಿ. ಅದಕ್ಕಾಗಿ ಆ ರೀತಿ ಅವ್ರು ಹೇಳ್ಯಾರು, ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನಃ. ಜಗತ್ತಂದ್ರೇನು, ಜೀವ ಅಂದ್ರೇನು, ಇವಕ್ಕರು ವಿಚಾರ ಮಾಡ್ತಾನೆ ಇರಬೇಕು, ಯಾವಾಗಲೂ ವಿಚಾರ ಮಾಡಬೇಕು. ಇದರಿಂದ ಏನು ಪ್ರಯೋಜನ ಆಕೈತೆ ಅಂದರೆ ಜೀವ ಭಾವ ಜಗದ್ಭಾವ ಬಾಧೆ ಸ್ವಾತ್ಮೈವ ಶಿಷ್ಯತೆ. ಜೀವ ಅನ್ನೋದೂ ಬಾಧಕತಿ, ಜಗತ್ತೈತೆ ಅನ್ನೋದೂ ಬಾಧಕತಿ. ಮುಂದೆ ಅಲ್ಲಿ ಏನು ಉಳಿತೈತಿ? ತನ್ನ ಅಧಿಷ್ಠಾನ ಸ್ವರೂಪ ಒಂದು ಅದು ಬ್ರಹ್ಮ. ಸ್ವಾತ್ಮೈವ ಶಿಷ್ಯತೆ, ಅದು ಆತ್ಮ ಅನ್ನೋದು ಒಂದ ಉಳಿತೈತಿ. ಹಿಂಗ ಜೀವ ಜಗತ್ತು ಎರಡು ಮಿಥ್ಯ ಅಂತ ಯಾವಾಗ ತಿಳಿತಾನವ, ಆವಾಗ ಬಾಕಿ ತನ್ನ ಅಧಿಷ್ಠಾನವಾದ ಸ್ವರೂಪ ಅದು ಸತ್ಯವಾಗಿ ಉಳಿತದೆ. ಕಳ್ಳ ಮಿಥ್ಯೆ ಅಂತ ತಿಳಿಯಲು ಮೋಟ ಮರ ಸತ್ಯ, ಕಂಬ ಮಂಡಗಿಡ. ಹಂಗ ಒಬ್ಬನೊಬ್ಬ ಪುರುಷ ವ್ಯಾಘ್ರ ವೇಷವನ್ನು ಧರಿಸಿ ತನ್ನನ್ನು ತಾನು ಮರೆತ. ಅಂದ್ರ ಹುಲಿ ಹಾಕಾರಲ್ಲ ಬಣ್ಣದ ಬಡ್ಕೊಂಡು, ಹೌದಿಲ್ಲ? ಹಾ, ಹಂಗ ವೇಷ ಮಾಡಿಕೊಂಡು ವೇಷಗಾರ ಆದ ಅವ ಮತ್ತ ಕರೆನ ಹುಲಿ ಅದೇನ ತಿಳಕ್ಕೆ ಭಾವನೆ ಬಂದ್ಬಿಡ್ತತ್ತ ನಾವು. ಬರ್ತಿರ್ತದ ಹಂಗ. ಮುಂಬೈದಾಗ ಸಂಜಯ್ ದತ್ತ ಅಂತೇಳಿ ಫಿಲ್ಮಿ ಹೀರೋ, ಸಂಜಯ್ ದತ್ ಗೊತ್ತದನಿಲ್ಲ? ಅವ ಒಂದು ಪಿಕ್ಚರ್ದಾಗ ಪಾತ್ರ ಮಾಡಿದ, ಏನು ಖಳನಾಯಕ್ ಅಂತೇಳಿ. ಖಳನಾಯಕ್ ಅಂದ್ರ ಲೀಡರ್ ಆಫ್ ರೌಡಿಸಮ್. ಇದು ಖಳನಾಯಕ್.
ಆ ಪಾತ್ರ ಮಾಡಿದ ಮೇಲೆ ಅದರಾಗ ಭಾಳ ಭಾರಿ ಪಾತ್ರ ಮಾಡ್ಯಾನ ಅವ್ ಮುಂದೆ ಅದ ಭಾವನೆ ಬಂದ್ಬಿಡ್ತದ, ನಾ ಹಂಗ ಆಗ್ಬೇಕಂತೇಳಿ. ಮುಂದ AK-47 ಅವು ಗನ್ ಅವು ಇವು ಇದು ಮಾಡ್ಕೊಂಡು ಖರೀದಿ ಮಾಡಿಬಿಟ್ಟ. ಅಲ್ಲಿ ಮನ್ಯಾಗ ಇಟ್ಕೊಂಡ ಒಂದು ಹಿಂದಿಗಡೆ ಸಿಕ್ಕ ಕೂಡ್ಲೇನ ಅದನ್ನ ಮುರಿದು ಇದು ಮಾಡ್ಬೇಕಂದ್ರೂ ಅದ್ರ ಮುರಿದದ್ದು ಸಾಮಾನು ಸಿಕ್ಬಿಟ್ಟು ಅವೆಲ್ಲ ಮಷಿನ್ ಗನ್ ಅವೆಲ್ಲ. ಹಿಂದಿಗಡೆ ಟಾಡಾ ಕೋರ್ಟ್ನಾಗ ಇನ್ನೂವರೆಗೂ ಕೇಸ್ ಐತೆ. ಅದು 8 ವರ್ಷ ಆಯ್ತು. ಈಗ ಎಷ್ಟೋ ದಿನ ಜೈಲ್ದಾಗಿದ್ದ. ಭಾವನಾ ಪಾತ್ರ ಮಾಡ್ಕೋತ ಹೋಗಿ ಭಾವನಾ ಅದ ಬಂದ್ಬಿಡ್ತ. ಹಂಗ ಆಗ್ಬೇಕು ನಾನು ಮತ್ತೆ ಹೀಗೆ. ಏನೊಬ್ಬ ಖಾನ್ ಅಂತ ಅದಾನ, ಅವನ ಹೆಸರು ಏನೋ ಐತಿ, ಕಡೆಗೆ ಖಾನ್ ಅಂತ ಬರ್ತೈತಿ. ಅವನು ಮುಸಲ್ಮಾನ್ ಹೀರೋ. ಅವನು ಶಾರುಖ್ ಖಾನ್ ಅಲ್ಲ, ಸಲ್ಮಾನ್ ಖಾನ್. ಕರೆಕ್ಟ್, ಸಲ್ಮಾನ್ ಖಾನ್. ಸಲ್ಮಾನ್ ಖಾನ ಅವ ಹುಲಿ ಅಡವಿಯಲ್ಲಿ ಚಿಗರೆಗಳ ಬೇಟೆ ಆಡ್ತೈತಿ. ಮತ್ತು ನಾನು ಬೇಟೆ ಆಡ್ಬೇಕಂದ ಅವ ಹುಲಿ. ಅವ ಅರಣ್ಯದ ಹೋಗಿ ಚಿಗರಿ ಬೇಟೆ ಆಡಿ ಒಂದು ಕೊಂದ ಕೂಡ್ಲೇನ ಅವನ ಮೇಲೆ ಕೇಸ್ ಆಗಿ ಅದು ಹೊಯ್ಕೋತೈತಿ. ಪೇಪರ್ದಾಗ ಅದು ಬಂದಿರ್ಬೇಕ. ಹಿಂಗೆ ಅಲ್ಲ ಅಂದ್ರೆ ಏನು, ಈಗ ಆ ಭಾವನಾ ಬಂದು ಹಂಗೆ ಮಾಡಿಬಿಟ್ರಂದ್ರೆ ಹಿಂಗಾಗಿ ಹಿಂದಿಗಡೆ ಮತ್ತ ಏಯೋ ತರಗಡಾಯ್ತದು. ಈ ರೀತಿ ಅದಕ್ಕೆ ಈ ರೀತಿ ಕೆಲವು ಕಾಲ ಮೇಲೆ ಮತ್ತೆ ಅವ್ರಿಗೆ ಅರು ಆಕತಿ. ಹಿಂಗೆ ಮುಂದೆ ಈಗ ಪಕ್ಕ ಅರು ಬಂದೈತಿ. ಈಗ ಹೀಗೆ ಕೇಸದ ಆದ್ಮೇಲೆ ಅದಕ್ಕೆ ಹಂಗ ನಾನು ಹಿಂದಿಗಡೆ ಮುಂದೆ ಮನುಷ್ಯನಿದ್ದೇನೆ ಅಂತೇಳಿ ಹಂಗ ಅವ್ರಿಗೆ ಬರ್ತದ. ಆ ರೀತಿ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ತಾನು ತನ್ನನ್ನು ಮರೆತು ನಾನು ಜೀವನಿದ್ದೇನೆ ಅಂತ ಭ್ರಾಂತನ ಆಗ್ತಾನವ. ಯಾವಾಗ ಗುರುಶಾಸ್ತ್ರಗಳಿಂದ ಉತ್ಪನ್ನವಾದ ಈ ವಿಚಾರದಿಂದ ಅವಾಗ ಎತ್ತರಕ್ಕನವ ಅರು ಬರ್ತದಂತ ಜ್ಞಾನಕ್ಕೆ. ಆವಾಗ ನಾನು ಜೀವ ಅಲ್ಲ ಕಿಂತು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ನಿಶ್ಚಯ ಜ್ಞಾನ ಉಳ್ಳವನಾದ ಅಂದ್ರೆ ಆವಾಗ ಸುಖಿ ಅಕ್ಕನು. ಆದ್ದರಿಂದ ನೀನು ಅವಶ್ಯವಾಗಿ ಈ ಜೀವಾದಿ ಸ್ವರೂಪದ ವಿಚಾರ, ಜೀವ, ಜಗತ್ತು, ಪರಮಾತ್ಮ ಇವುಗಳ ಸ್ವರೂಪವನ್ನು ವಿಚಾರ ಮಾಡಬೇಕು. ಅದಕ್ಕೆ ಸದಾ ವಿಚಾರೇ ತಸ್ಮಾತ್ ಜಗಜ್ಜೀವ ಪರಾತ್ಮನ ಅಂತ ಹೇಳ್ಕೊಂಬಂದಾರ. ಕಲ್ಪಿತ ಪುರುಷನು ತನ್ನಿಂದ ಬಂಧವನ್ನುಂಟು ಮಾಡಿಕೊಂಡದ್ದರಿಂದ ತಾನೇ ಬಿಡುಗಡೆಯನ್ನು ಹೊಂದಬೇಕಾಗಿದೆ ಅಂಥೇಳಿ ಈಗ ತನ್ನಿಂದ ತಾನ ಮಾಡ್ಕೊಂಡು ನಾನು ಬಂದ. ಮತ್ತಾರು ಮಾಡಿಲ್ಲಿದೆ, ತಾನ ಮಾಡ್ಕೊಂಡದ್ದು ಹೌದಿಲ್ಲ. ತಾನ ಹೋಗಿ ಕಲ್ಲಿಗೆ ಹಾಯ್ತಾನ, ನನಗೆ ಕಲ್ಲು ಬಡಿತಾನ. ಕಲ್ಲೇನು ಓಡಿ ಬಂದು ಬಡಿತಾನೆ ಇವಾಗ? ತಾನ ಹೋಗಿ ಕಲ್ಲಿಗೆ ಹಾದಾನು, ನನಗೆ ಕಲ್ಲು ಬಡಿತಾನೆ. ನಾನ ಹೋಗಿ ಕಲ್ಲಿಗೆ ಬಿಡದೆ ನನಗಿಲ್ಲ ಮತ್ತೆ. ಹೀಗೆ ಈ ಜೀವ ತಾನೇ ಬಂಧನ ಮಾಡ್ಕೊಂಡಾನ, ಮತ್ತು ಅದು ನನಗೆ ಬಂಧನ ಮಾಡಿತ ತಾದಕತಾನ. ಈ ರೀತಿ ಅದಕ್ಕೆ ದೃಷ್ಟಾಂತ ಮೂಲಕ 2 ಪದ್ಯಗಳಿಂದ ಈಗ ತಿಳಿಸ್ತಾರೆ. ತಾನೇ ಸೃಜಿಸಿ ನೇಣನದರೊಳಗ ಅಹಿಯನು ತಾನೊಮ್ಮೆ ಕಲ್ಪಿಸಿ ಭೀತಿಸಿ ತಾನೇ ತಿಳಿದು ಭೀತಿಯ ನುಳಿದು ಬಳಿಕ ತನ್ನ ತಾನೇ ಪದುಳ ಮಿರ್ಪ ನರನಂತೆ ಅಂದರು. ಏನಂತಾರು? ಒಬ್ಬನೊಬ್ಬ ಒಕ್ಕಲಿಗೆ ಹಗ್ಗವನ್ನು ಹೊಸೆದು ಅವ ಅಲ್ಲಿ ಕೋಣಿಯೊಳಗೆ ಉಗಿದಿದ್ದ. ಅದು ಮುಂದೆ ಸಂಜೆಯೊಳಗೆ ರಾತ್ರಿ ನಸುಗತ್ತಲೆ ಆದಮೇಲೆ ಮನೆಯೊಳಗೆ ಬಂದು ಅದೇ ಹಗ್ಗದಲ್ಲಿ ಅವನಿಗೆ ಹಾವಿನ ಭ್ರಾಂತಿ ಆಯ್ತು, ಒಳಗೆ ಹಾವು ಐತಿ ಅಂತೇಳಿ. ಅದರಿಂದ ಭಯಪಟ್ಟು ನಡಗಿದ, ದುಃಖಪಟ್ಟ.
ಕೆಲವು ಹೊತ್ತಿನ ಮೇಲೆ ಅದನ್ನು ವಿಚಾರ ಮಾಡಬೇಕು. ಇದು ಇನ್ನ ಏನೈತೋ ಹೋಗೈತಿ, ಇನ್ನ ಅಲ್ಲೇ ಐತಿ, ಸರ್ದಾಡ್ತೇವೋ ಅಲ್ದು ಏನು ಅಂದ್ರೆ ಇದೇನು ಕರೆ ಹಾವು ಐತೋ ಮತ್ತೇನಾರು ಐತೆ ಅಂತ ಒಂದು ಜರ ಸನಿಪಾದ ಹೋಗುತ್ತಾನ. ಅದು ಸರ್ಪ ಅಲ್ಲ, ಮತ್ತೇನದು ನಾ ಹೊಸದು ಹೋಗೋದು ಹಗ್ಗನೇ ಐತಿ ಅಂತ ತಿಳಿದ. ಹಗ್ಗ ಐತಿ ಅಂತ ಜ್ಞಾನ ಆದ್ಮೇಲೆ ಅವಾಗ ಅಂಜಿಕೆ ಬರ್ತೈತೆ ಇಲ್ಲ. ನಾನು ಸುಳ್ಳೇ ದುಃಖಪಟ್ಟಿನಿ ಅಂತ ತನ್ನಲ್ಲಿ ತಾನೇ ಆಶ್ಚರ್ಯವುಳ್ಳವನಾದ ಅಂತ. ಅದು ಹೇಗೋ ಹಾಗೆ. ಅದಕ್ಕೆ ರಜ್ಜುರ್ಯಥ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಹಗ್ಗವೇ ಹೆಂಗೆ ಭ್ರಾಂತನ ದೃಷ್ಟಿಯಿಂದ ಸರ್ಪ ಆಗಿತ್ತು ರೀ ಅದ, ಹಾಗ ಆತ್ಮವೇ ಐತಿ ಎಲ್ಲ ಜಗದ್ರೂಪ ಪ್ರಕಾಶತೆ ಅಂತ ಹೇಳ್ಕೊಂಡು ಬಂದಾರ. ಈಗ 17ನೇ ನೋಡಿ. ತನ್ನೊಳಾದ ಅಜ್ಞಾನವು ಅಜ್ಞಾನ ಅದರಿಂದ ಸಂಸ್ಕೃತಿಯಂ ನಿಜವೆಂದು ದುಃಖವನೈದಿ ತನ್ನ ನರಿದು ದುಃಖವನ್ನು ನೀಗಿ ಕಲ್ಪಿತನು ಉನ್ನತಿಯನು ತಾನೇ ಪಡೆವನು. ಅಂದ್ರೆ ಹಾಗೆ ಜೀವನು ತನ್ನಲ್ಲಿ ತೋರುವ ಅಜ್ಞಾನ ವಶದಿಂದ ತನ್ನನ್ನು ಮರೆತಾವ. ಅಜ್ಞಾನ ವಶದಿಂದ ತನ್ನನ್ನು ಮರಿತ. ದೇಹಾದಿ ಜಗತ್ತು ಸತ್ಯ ಅಂತ ಕೇಳ್ದ. ಅಂದ್ರ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಯ್ಯಂತಿ ಜಂತ. ಅವನು ನಾ ಜೀವದೇನಿ, ಇದು ಜಗತ್ತೈತಿ ಅಂತ ಹಿಂಗೆಲ್ಲ ಮೋಹಕ್ಕೆ ಕಾರಣ ಆಯ್ತು. ಅದಕ್ಕೆ ತನ್ನನ್ನು ಮರೆತು ದೇಹಾದಿ ಜಗತ್ತು ಸತ್ಯವೆಂದು ತಿಳಿದು ಅನಂತರ ದುಃಖವನ್ನು ಅನುಭವಿಸಿ ಕಡೆಗೆ ಗುರುಶಾಸ್ತ್ರಾದಿಗಳ ಸಹಾಯದಿಂದ ತನ್ನನ್ನು ತಿಳಿದು ದುಃಖವನ್ನು ಕಳೆದು ಮೋಕ್ಷವನ್ನು ಪಡೆದ ನಿತ್ಯಾನಂದ ಸ್ವರೂಪನಾಗಿರುತ್ತಾನೆ ಅನ್ನೋ ಭಾವ. ಅಂದ್ರೆ ಇದು ಬಂದದ್ದು ಬಂದ ಅವಿಚಾರದಿಂದ ಬಂದದ. ಅವಿಚಾರೇಣ ಕೃತೋ ಬಂಧ ವಿಚಾರೇಣೈವ ನಿವರ್ತತೆ ಅಂತ ಪಂಚದಶಿಕಾರ ಹೇಳ್ಯಾರ. ಅವಿಚಾರದಿಂದ ಬಂದದ ಇದು. ವಿಚಾರ ಮಾಡಿದ್ರೆ ಹೋಗ್ತದ, ನಿವೃತ್ತಿ ಆಗ್ತದೆ. ಆ ರೀತಿ ಬಳಿಕ ಮಿಥ್ಯಾ ಜೀವನಿಂದ ಸತ್ಯ ಸ್ವರೂಪ ಪ್ರಾಪ್ತವಾಗಲಾರದೆಂದು ಶಂಕೆಯನ್ನು ಮಾಡಿದರೆ ಉತ್ತರ ಹೇಳ್ತಾರೆ. ಮಿಥ್ಯಾ ಜೀವದಾನ, ಜೀವ ಮಿಥ್ಯಾದಾನ ಮತ್ತು ಅದು ಬ್ರಹ್ಮ ಸತ್ಯ ಐತಿ. ಆ ಮಿಥ್ಯಾ ಜೀವನಿಂದ ಈ ಸತ್ಯ ಸ್ವರೂಪ ಹೆಂಗೆ ಪ್ರಾಪ್ತಿ ಆಕೈತಿ, ಮೋಕ್ಷ ಸತ್ಯ ಅಂತ ಅಂದರೆ ಅದಕ್ಕೆ ಉತ್ತರ ಹೇಳ್ತಾರು. ಕನ್ನಡಿಯೊಳು ತೋರ್ಪ ತನ್ನ ಮಿಥ್ಯಾರೂಪಿನಿಂದ ನಾಳೆ ತನ್ನನೇ ಕಾಣಬಂತೆ ಮುನ್ನವೇ ಪುಸಿ ಅನಿಸುವ ಜೀವಾತ್ಮಕನಿಂದೆ ತನ್ನ ತಾನರಿವನ ಪರಮಾತ್ಮ. ಏನಂತಾರ? ಕನ್ನಡಿಯೊಳು ತೋರ್ಪ ತನ್ನ ಮಿಥ್ಯಾರೂಪಿನ ಅಂದ್ರ ಕನ್ನಡಿ ಒಳಗೆ ತೋರ್ತಕ್ಕಂಥ ಮಿಥ್ಯವಾದ ಮುಖದ ಪ್ರತಿಬಿಂಬ ಅಂತ ಹೇಳಿದ್ದರಿಂದ ಇಲ್ಲಿ ಜೀವನಿಗೆ ಉಪಮಾ ಕೊಟ್ಟಾರದು, ಹೌದಿಲ್ಲ? ಕನ್ನಡಿಯೊಳಗೆ ತೋರಿದ ಪ್ರತಿಬಿಂಬ ಅಂತ ಜೀವನಿಗೆ. ಈಗ ಜೀವ ಈಶ್ವರರ ಬಗ್ಗೆ ಹೇಳುವಾಗ ವಾದಗಳು ಮೂರದವು. ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ ಅಂತ ಮೂರು ವಾದದ. ಜೀವ ಈಶ್ವರರ ಸ್ವರೂಪ ಏನು ಅನ್ನೋದು ತಿಳಿಸ್ಕೊಡ್ಲಾಕ. ಅವಚ್ಛೇದವಾದ ವಾಚಸ್ಪತಿಗಳು, ವಾಚಸ್ಪತಿ ಮಿಶ್ರರು ಅವಚ್ಛೇದವಾದವನ್ನು ಹೇಳ್ಯಾರ.
ಅವರು ಅಂತಃಕರಣ ವಿಶಿಷ್ಟ ಚೇತನಕ್ಕನ ಜೀವ ಅಂದಾರ, ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರ ಅಂತ ಹಿಂಗೆ ಹೇಳ್ಕೊಂಬಂದಾರ. ಅಂತಃಕರಣ ವಿಶಿಷ್ಟ ಚೇತನ ಜೀವ ಅಂದಾರ ಅವರು. ಇನ್ನು ಆಭಾಸವಾದದಲ್ಲಿ ಈ ಯಾವ ಆಭಾಸವಾದದ್ದು ಅಂದ್ರೆ ಪಂಚದಶೀಕಾರ ವಿದ್ಯಾರಣ್ಯರು, ವಾರ್ತಿಕಾರ, ಸುರೇಶ್ವರಾಚಾರ್ಯ ಮೊದಲಾದವರು ಇವರು ಆಭಾಸವನ್ನ ಒಪ್ತಾರೆ. ಆಭಾಸವಾದ ಅಂದ್ರೆ ಆ ಆಭಾಸವಾದದಲ್ಲಿ ಜೀವ ಮಿಥ್ಯಾ ಅಂತ ಒಪ್ತಾರೆ. ಆಭಾಸವಾದದ ಪ್ರಕಾರ ಜೀವ ಏನದನು ಮಿಥ್ಯ. ಮತ್ತು ಇನ್ನು ಮೂರನೇದ್ದು ಬಿಂಬ ಪ್ರತಿಬಿಂಬವಾದ ಅಂತ ಐತಿ. ಬಿಂಬ ಪ್ರತಿಬಿಂಬವಾದ ವಿವರಣಕಾರ ಅವರು ಪ್ರತಿಬಿಂಬಕ್ಕೆ ಜೀವ ಅಂದಾರ, ಬಿಂಬಕ್ಕೆ ಈಶ್ವರ ಅಂದಾರ. ಆದರೆ ಈ ಪ್ರತಿಬಿಂಬ ರೂಪ ಜೀವ ಮಿಥ್ಯ ಅನ್ನಂಗಿಲ್ಲ. ಅದಕ್ಕೆ ಅದು ಮಿಥ್ಯ ಅನ್ನಂಗಿಲ್ಲ. ಯಾಕಂದ್ರೆ ಅದು ಬಿಂಬ ಸ್ವರೂಪನೇ ಐತಿ. ಆದ್ದರಿಂದ ಅದು ಬಿಂಬ ಸತ್ಯ ಐತಲ್ಲ, ಮತ್ತು ಅದಕ್ಕೆ ಮಿಥ್ಯ ಹಂಗಿರ್ತೈತಿ. ಅದು ಬಿಂಬ ಸ್ವರೂಪ ಐತಿ. ಅದಕ್ಕೆ ಜೀವ ಅವರ ಮತದಲ್ಲಿ ಮಿಥ್ಯ ಇಲ್ಲ, ಸತ್ಯ ಅಂತ. ಆಭಾಸವಾದದಲ್ಲಿ ಪ್ರತಿಬಿಂಬನ ಜೀವ ಅಂದಾರ, ಅದಕ್ಕೂ ಅವರು ಜೀವ ಮಿಥ್ಯ. ಇಷ್ಟು ಫರಕ್ ಐತಿ. ಕನ್ನಡಿ ದೃಷ್ಟಾಂತ ಇಬ್ಬರಿಗೆ ಸಮನ್ವಯ ಐತಿ. ಆದ್ರೆ ಅಲ್ಲಿ ಆ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಕ್ಕೆ ಜೀವ ಅಂತ ಅವರು ಅಂದಾರ, ಇವರು ಅಂದಾರ. ಆದ್ರೆ ಆಭಾಸವಾದಿಗಳು ಆ ಪ್ರತಿಬಿಂಬ ರೂಪ ಜೀವ ಮಿಥ್ಯ ಅಂತಾರ. ವಿವರಣಕಾರರು ಅದು ಸತ್ಯ ಸರ್. ಇಷ್ಟು ಫರಕ್ ಐತಿ. ಇಲ್ಲಿ ಕನ್ನಡಿಯೊಳು ತೋರ್ಪ ತನ್ನ ಮಿಥ್ಯಾರೂಪಿನಿಂದ ಅಂತ ಹೇಳಿದ್ರಿಂದ ಇಲ್ಲಿ ಆಭಾಸವಾದವೇ ಪ್ರತಿಪಾದಿತ ಐತಿ ಅಂತ ತಿಳ್ಕೋಬೇಕು. ಹೇಗೆ ಕನ್ನಡಿಯಲ್ಲಿ ತೋರ್ಪ ಮಿಥ್ಯಾದ ಮುಖದ ಪ್ರತಿಬಿಂಬದಿಂದ ಸತ್ಯವಾದ ಮುಖವನ್ನು ಹೇಗೆ ತಿಳಿಯುತ್ತಾರೆಯೋ, ಅಂದ್ರ ಒಬ್ಬ ಹುಡುಗ ಅದು ಪಂಚಮಿ ಉಂಡಿ ಅದು ಮಾಡ್ತಾರಲ್ಲ, ಅವೆಲ್ಲ ಮಾಡಿದ್ರು. ಅವ್ರ ತಾಯಿ ಮಾಡಿದ್ರ, ಆ ಹುಡುಗ ಉಂಡಿ ಕೊಡು ಅಂದ. ಉಂಡಿ ಕೊಡು ಅನ್ನ ಆಕಿ ಒಂದು ಕ್ವಾರ್ಟರ್, ಇನ್ನೊಂದು ಕೊಡು ಅಂದ. ನೀವೊಬ್ಬನ ಅದೇನು ಇನ್ನ ಮಕ್ಕಳದಾವು, ನೀನ ಒಬ್ಬನ ಎಲ್ಲ ತಿನ್ಕೂತ್ ಕುಂದ್ರವನ ಹೋಗತ್ ಸಾಕತ್ತೆ ಒಂದ ಕ್ವಾರ್ಟರ್. ಇನ್ನೊಂದು ಕೊಡತ್ತೇನೆ ಕೊಡು ಅಂದ. ಕುಡುದಿಲ್ಲ ಅಂದ. ಕೊಡ್ಲಿಲ್ಲ ಅಂದ್ರೆ ನಿನ್ನ ಏನು ಮಾಡ್ತೀನಿ ನೋಡ ನಾವು, ಏನು ಮಾಡ್ತೀವಿ ಮಾಡೋಗಂದ. ಅವನ ಕೊಡಂಗಿಲ್ಲ ನೀ ಅಂದ. ಇಲ್ಲ, ಯಾಕಾಗೋಲ್ಲ. ಅಲ್ಲಿದ ಆ ಉಂಡಿ ಒಂದು ತಿಂದಕ್ಕೆ ಓಡ್ಲಕತ್ತದ. ಅಲ್ಲಿ ಅಂಗಡಿ ಇರ್ತದ ಬಜಾರ್ದಾಗ. ಹೋಗಿ ಹಿಂಗೆ ಮಾಡ್ಕೋತ ನಿತ್ತ. ಯಾಕೆ ಇಟ್ಟು ಓಡಿ ಬಂದು ಏನು ಅಲ್ಲ, ನನಗೆ ಒಟ್ಟು ಸಂಶಯ ಬಂದ್ಬಿಟ್ಟೈತಿ ಅಂದ. ಏನದು? ನನಗೆ ಆಪ್ತೇನು ಒಬ್ಬನೋ ಇಬ್ರು ಗೊತ್ತ ಹತ್ತಿಲ್ಲ ಅಂದ. ಏನಂದಿ ಅಂದ ನಾವು. ಒಬ್ಬ ಇಬ್ರ ಅಲ್ಲ, ಮತ್ತು ನಿಮ್ಮ ಅಪ್ಪ ಮತ್ತೆ ಯಾರ್ದಾರು? ಮನ್ಯಾಗ ಒಬ್ಬದಾನ, ಮತ್ತಿಲ್ಲ ಅಂಗಡಿಯಾಗ ಒಬ್ಬದಾನ. ಏನೇನಿದು ಕತಿ ಅಂದ. ಮನ್ಯಾಗ ಒಬ್ಬದಾನು, ಈಗ ಅದಾನೇ ನಾನು. ಮತ್ತು ಅವ್ನು ಇದ್ದಲ್ಲೇ ಓಡ್ಕೊತ ಬಂದಿಲ್ಲ ನಾನು. ಅವ ಅಂಗಡಿ ಪಂಗಡಿ ಅಲ್ಲೇ ಬಿಟ್ಟವನು ಮತ್ತೇನ ಮನೆಗೆ ಓಡೇ ಬಂದ ಅವ. ಅಂದ್ರೆ ಯಾವ ಬೇರೆ ಏನ್ರ ಇರ್ಬೇಕಂತೇಳಿ ಓಡಿ ಬಂದ. ಅದಕ್ಕೆ ಹುಡುಗಿ ಹೇಳಕ್ ಬಂದಿರ್ತದ ಅಂತೇಳಿ ಓಡಿ ಹೋದ. ಅವನ ಮೊದಲ ಕೊಡ್ಲಿ ಹುಡುಕ್ಯಾಡ್ಲಕತ್ತಿದ. ಕೊಡ್ಲಿ ಅದೇ ಅಲ್ಲಿ ಮೂಲ್ಯಾಗ ಹೋಗಿ ಕೊಡ್ಲಿ ಅಂತ ತಗೊಂಡ. ಆಕಿ ಗಾಬರಿ ಆಗಲ್ಲ. ಇದೇನು ಯಾಕೋ ಆಕಾರ ಬೇರೆ ಕಾಣ್ಲಕತ್ತಿಲ್ಲ. ಅಲ್ಲಿಂದ ಇವ್ ಬಂದ ಹುಡುಗ.
ಬಂದ ಈಗ ಕೊಡ್ತೀಯ, ಈಗ ಕೊಡ್ಲಿ ಬರ್ತೈತಿ ನೋಡಂದ. ಆಕೆ ಅಂದ್ರು ಏಯಪ್ಪ ಬಿಸಿಟ್ನಾಗ ಹೊಡೆದು ಗಿಡ್ದ ನಮ್ಗೆ ತಗೋ ಒಂದ್ ಯಾಕೆ ಎರಡು ತಗೋ ಆದ್ರಿಂದ ಅಂತ ಆಯ್ತು ಕೊಟ್ಟಳು. ಕೊಟ್ಟು ಕೂಡ್ಲೇನ ಹಿಂದ್ಗಡೆ ಇವ ಕೊಡ್ಲಿ ಹುಡ್ಕ್ಯಾಡಿ ಇವ್ ತಗೊಳಕತ್ತಿ ತಗೊಂಡ ಅತ್ರಾಗ ಎಲ್ಲದಾನವ ಬಾಯಿಲ್ ಒಳಗದಾನ. ಕರ್ಕೊಂಡು ಹೋದ, ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಒಳಗೇನೈತಿ ಅದು ತಿಜೋರಿ, ಅದು ಕನ್ನಡಿ ಇತ್ತಲ್ಲ, ಅಲ್ಲಿ ಬಂದ ನಿಂತ ಎಲ್ಲಿವ ನಾನು ಅಲ್ಲಲ್ಲಿ ಇಲ್ಲಿ ಒಳಗದ ನೋಡಲ್ಲಿ ಎಲ್ಲಿ ಇಲ್ಲಿ ಆ ಕಣ್ಯಾಕ ಅಲ್ಲಿ ಅಲ್ಲ ಇಲ್ಲಿ ಒಳಗೆ ನಿಂತಾನ ಕಾಣಂಗಿಲ್ಲ ಇವ. ನಾನು ಕೊಡ್ಲಿ ಹೋಗಲ್ಲ ಅವ ಅಂದ್ರೆ ಮತ್ತೆ ಒಳಗೆ ಅವ ಇದ್ದವನು ನಾನ. ಮತ್ತೆ ಅದಕ್ಕೇನು ಅವ ಕರೆನೋ ನೀ ಕರೆನೋ ಅಂತ ನಾ ಅದಕ್ಕೆ ಕೇಳಿನಿ ಅಂದ. ಏನೇನು ಮಳ್ಳ ಆಚೆ ಓಡಿ ಹೋದತ್ತ ಅಂಗಡಿಗೆ. ಅನಾನ ಹಂಗ ಅಲ್ಲಿ ಕನ್ನಡಿಯಾಗ ತೋರಿದ್ರು ಅದು ಸುಳ್ಳು ಹೌದಲ್ಲ. ಆ ರೀತಿ ಇಲ್ಲಿ ಜೀವ ಅಂತಕ್ಕಂಥ ಮಿಥ್ಯ, ಪ್ರತಿಬಿಂಬ ರೂಪ ಜೀವ ಮಿಥ್ಯ. ಆದ್ದರಿಂದ ಕನ್ನಡಿಯಲ್ಲಿ ತೋರ್ಪ ಮಿಥ್ಯೆಯಾದ ಮುಖದ ಪ್ರತಿಬಿಂಬದಿಂದ ಸತ್ಯವಾದ ಮುಖವನ್ನು ಹೇಗೆ ತಿಳಿಯುತ್ತಾನೆಯೋ ಉಪಾಧಿ ದ್ವಾರ, ಹಾಗೆ ಪರಮಾತ್ಮನಾದರೂ ಸುಳ್ಳಾದ ಜೀವನಿಗೆ ಸತ್ಯವಾದ ತನ್ನ ನಿಜವನ್ನು ತಾನೇ ತಿಳಿಯುತ್ತಾನೆ ಅಂತೇಳಿ ಹೇಳಲ್ಪಟ್ಟದ. ಅಂದ್ರೆ ಪ್ರತಿಬಿಂಬ ರೂಪ ಜೀವನು ಬಿಂಬವಾದ ತನ್ನ ಸ್ವರೂಪವನ್ನು ಪರಮಾತ್ಮ ಅಂತ ತನ್ನನ್ನು ತಾನು ತಿಳಿತಾನ ಅಂತ ಹೇಳ್ಕೊಂಡು ಬಂದಾರ. ಆದ್ದರಿಂದ ಆತ್ಮನಲ್ಲಿ ಜೀವತ್ವ ನಿರಾಕರಣ ರೂಪ 13ನೇ ಸೂತ್ರ ಇಲ್ಲಿಗೆ ಸಮಾಪ್ತಿ ಆಯಿತು. ಜೈ